नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मि जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसे निधत्ताम् सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पंचाशद्वर्षपर्यन्तं सततं रामपूजकः श्री सत्यप्रमोदगुरुराट् भासतां नो हृदम्बर। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृथाः। श्री सत्यात्मगुरो त्वदङ्घ्रियुगलं हित्वा नमे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थचित्ते। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु। असेठ सन्मंगलानि सन्तु श्लोकैक श्रवण पठन मात्रेण वक्तुश्च श्रोतॄणां निखिल कलिकृत कल्मषापनोदन पटुतरे धर्माद्य किल पुरुषार्थ साधने भूते अद्य विष्णु सहस्रनाम बृहति सहस्र तुलनात्मक विवरणारंभे सति तथा महाभारतात्मन्य सार विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, राम राम हरे हरे, हरे कृष्णा कृष्ण कृष्ण हरे हरे।
ಶ್ರೀ ಗುರುಭ್ಯೋ ನಮಃ. ಹರಿ ಓಂ, ಹರಿ ಓಂ, ಹರಿ ಓಂ. ನಿನ್ನೆಯ ದಿನ ನಮ್ಮ ಶರೀರ ಅಂತನ್ನುವ ರಥದಲ್ಲಿ ಕುಳಿತುಕೊಂಡು ಪರಮಾತ್ಮ ಪ್ರಯಾಣ ಮಾಡ್ತಾನೆ, ನಮ್ಮ ಜೊತೆಗೆ ಪ್ರಯಾಣ ಮಾಡ್ತಾನೆ ಅನ್ನುವ ಅರ್ಥವನ್ನು ಕೊಡುವ ಸ್ಥವಿರ ಶಬ್ದದ ಅರ್ಥಾನುಸಂಧಾನವನ್ನು ಕೇಳಿದ್ದೆ. ಇವತ್ತು ಭಗವಂತನಿಗೆ ಧ್ರುವ ಅಂತಿಕೊಂಡಂತ ಹೆಸರು. ಧ್ರುವ ಧ್ರುವ ಅಂತಿಕೊಂಡಂತಂದರೆ ನಿಶ್ಚಿತ, ಸ್ಥಿರ ಅಂತರ್ಥ. ಗಟ್ಟಿಮುಟ್ಟಾಗಿ ಇರುವುದು ಅಂತರ್ಥ. ಗಟ್ಟಿಮುಟ್ಟಾಗಿರುವುದು, ಸ್ಥಿರವಾಗಿರುವುದು ಅಂತರ್ಥ. ಜಗತ್ತಿನಲ್ಲಿ ಆಯಾ ಸ್ಥಳದಲ್ಲಿ ಸ್ಥಿರವಾಗಿರುವ ಎಷ್ಟೆಷ್ಟು ವಸ್ತುಗಳಿವೆ. ಸೂರ್ಯನ ಕ್ರಾಂತವೃತ್ತದಲ್ಲಿ ಸೂರ್ಯ ಸ್ಥಿರ, ತನ್ನ ಸುತ್ತಲೂ ತಿರುಗ್ತಾನೆ, ಮಾತು ಬೇರೆ. ಪೃಥ್ವಿ ತಿರುಗಾಡುವ ಸ್ಥಳದಲ್ಲಿ ಮಾತ್ರ ಅದರಲ್ಲಿ ಸ್ಥಿರವಾಗಿದೆ, ಕೆಳಗೆ ಬೀಳೋದಿಲ್ಲ. ಅದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಗ್ರಹಗಳು ತಮ್ಮ ತಮ್ಮ ಗ್ರಾವಿಟೇಷನ್ ಏರಿಯಾದಲ್ಲಿ ಸ್ಥಿರವಾಗಿವೆ. ಇವುಗಳನ್ನು ಆಯಾ ಸ್ಥಳದಲ್ಲಿ ಸ್ಥಿರಪಡಿಸಿದವರು ಯಾರು? ತಾನಾಗೆ ಅನ್ನೋದು ಆಧುನಿಕ ವಿಜ್ಞಾನದ ಉತ್ತರ. ನೇಚರ್, ಅದರ ಸ್ವಭಾವ ಅಲ್ಲ. ಒಂದಾನೊಂದು ಕಾಲಕ್ಕೆ ಪೃಥ್ವಿ ತನ್ನ ಆರ್ಬಿಟ್ನಿಂದ ಹೊರಗೆ ಬಂದಿತ್ತು. ಆಗ ಪರಮಾತ್ಮ ವರಾಹ ಅವತಾರವನ್ನು ತೆಗೆದುಕೊಂಡು ಮತ್ತೆ ತನ್ನ ಆರ್ಬಿಟ್ನಲ್ಲಿ ಸರಿಯಾಗಿ ಫಿಕ್ಸ್ ಮಾಡಿದ್ದಾನೆ. ಈ ರೀತಿಯಾಗಿ ನಮಗೆ ಬೆಳಕು ಕೊಡುವುದಕ್ಕೋಸ್ಕರ, ನಮಗೆ ವಿಶೇಷವಾದಂತಹ ಆನಂದವನ್ನು ಕೊಡುವುದಕ್ಕೋಸ್ಕರ ಭಗವಂತ ತಾನು ಆಯಾ ಪೃಥ್ವಿ ಇತ್ಯಾದಿಗಳನ್ನು ಧ್ರುವವಾಗಿ ಗಟ್ಟಿಮುಟ್ಟಾದ ಸ್ಥಳದಲ್ಲಿ ಇಡುತ್ತಾನೆ. ಅದಕ್ಕೋಸ್ಕರ ಧ್ರುವಲೋಕದಲ್ಲಿ ಇದ್ದು ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾನೆ ಪರಮಾತ್ಮ. ಆದ್ದರಿಂದಾಗಿ ಭಗವಂತನಿಗೆ ಧ್ರುವ. ಈ ವಿಚಾರವನ್ನು ನಮಗೆ ಬೃಹತಿ ಸಹಸ್ರದ ಮಂತ್ರ ಈ ರುಕ್ ನಮಗೆ ತಿಳಿಸಿಕೊಡ್ತದೆ. ಬೃಹತಿ ಸಹಸ್ರದ ಮಂತ್ರ ನಮಗೆ ತಿಳಿಸಿಕೊಡ್ತದೆ. ಇಂದ್ರೋ ವಜ್ರಿ ಹಿರಣ್ಮಯ ಇಂದ್ರೋ ದೀರ್ಘಾಯ ಚಕ್ಷಸ ಸೂರ್ಯಂ ರೋಹಯದ್ದಿವಿ ವಿಗೋಭಿ ಅದ್ರಿಂ ಐರಯತ ಇಂದ್ರಂ ವಾಜೇಶು ಓಂ. ಮಂತ್ರಗಳ ಭಾಗಗಳನ್ನು ಸೇರಿಸಿ ಮಾಡಿರ್ತಕ್ಕಂಥ 36 ಅಕ್ಷರದ ಬೃಹತಿ ಸಹಸ್ರ ಛಂದಸ್ಸಿನ ಮಂತ್ರ ಇದು. ನಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ, ಕೇಳಿ. ಓಂ ಇಂದ್ರೋ ವಜ್ರಿ ಹಿರಣ್ಯಯಃ ಇಂದ್ರೋ ದೀರ್ಘಾಯ ಚಕ್ಷಸ ಸೂರ್ಯಂ ರೋಹಯೋ ದಿವಿ ದಿಗೋಭಿರಿದ್ರೈರ್ಮೈರಯತ ಇಂದ್ರವಾಜೇಷು ಓಂ. ಓಂ ಇಂದ್ರೋ ವಜ್ರಿ ಹಿರಣ್ಯಯಃ ಇಂದ್ರೋ ದೀರ್ಘಾಯ ಚಕ್ಷಸ ಸೂರ್ಯಂ ರೋಹಯದ್ದಿವಿ ದಿಗೋಭಿರದ್ರಿಮೈರಯತ ಇಂದ್ರವಾಜೇಷು ಓಂ. ನೋಡಿ, ಮಂತ್ರ ಈ ರೀತಿಯಾಗಿದೆ. ಇಂದ್ರ ಷಡ್ಗುಣೇಶ್ವರ್ಯ ಸಂಪನ್ನನಾಗಿರ್ತಕ್ಕಂಥ ಶ್ರೀಹರಿ. ದೇವಲೋಕಾಧಿಪತಿಗೂ ಇಂದ್ರ ಅಂತ ಹೆಸರಿದೆ. ದೇವರ ಹೆಸರು ಇಟ್ಕೊಂಡಿದ್ದಾನೆ ಅವನು ಅಷ್ಟೇ. ಆದರೆ ನಿಜವಾದ ಇಂದ್ರ ಇದು ಐಶ್ವರ್ಯ, ಸ್ವತಂತ್ರವಾದ
ಷಡ್ಗುಣೇಶ್ವರ ಸಂಪನ್ನತ್ವ ಪರಮಾತ್ಮನಲ್ಲಿ ಮಾತ್ರ ಇದೆ. ಇಂದ್ರನಿಗೆ ಷಡ್ಗುಣೇಶ್ವರ ಸಂಪನ್ನ ಅಂತ ಅನ್ನೋದಿಲ್ಲ ನಾವು. ಯಾಕೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸಃ ಸ್ತ್ರೀಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಬಗ ಇತೀರಣ. ಈ 6 ಸಮಗ್ರ ಐಶ್ವರ್ಯ, ಸಮಗ್ರ ವೀರ್ಯ, ಸಮಗ್ರ ಪರಾಕ್ರಮ, ಸಮಗ್ರ ಕಾಂತಿ, ಸಮಗ್ರ ಜ್ಞಾನ, ಸಮಗ್ರ ವಿಜ್ಞಾನ ಯಾರಲ್ಲಿ ಇದೆ ಅವನು ಇಂದ್ರ. ಅದರ ಸ್ವಲ್ಪ ಭಾಗ ಇರತಕ್ಕಂಥವನು ದೇವೇಂದ್ರ. ಅವನ ಕೈಲಿರ್ತಕ್ಕಂಥದ್ದು ಆಯುಧ ವಜ್ರ. ವಜ್ರ ಇದೊಂದು ಆಯುಧವಾಗಿದ್ದರೂ ಕೂಡ ಅದು ಜ್ಞಾನ ಮತ್ತು ಆನಂದದ ಸೂಚಕ. ವಜ್ರ ಹೊಳಿತದೆ, ಜ್ಞಾನ ಯಾವಾಗಲೂ ಪ್ರಕಾಶಿತವಾಗ್ತದೆ. ವಜ್ರ ಸ್ಥಿರವಾಗಿರ್ತದೆ, ಭಗವಂತನ ಆನಂದ ಸ್ಥಿರವಾಗಿದೆ. ಆ ಗುಣಗಳ ಲಕ್ಷಣ ಇಲ್ಲೂ ಕೂಡ ಬಂದಿದೆ. ಇಂಥ ಪರಮಾತ್ಮ ವಜ್ರದಂತಹ ಶಂಖಚಕ್ರಗಳನ್ನು ಧಾರಣ ಮಾಡಿದ್ದಾನೆ. ಶಂಖಚಕ್ರಗಳನ್ನು ಧಾರಣ ಮಾಡಿದ್ದಾನೆ. ಮತ್ತು ಪರಮಾತ್ಮ ಹಿರಣ್ಮಯನಾಗಿದ್ದಾನೆ. ಬಂಗಾರ ಶರೀರ ಒಂದು. ಪರಮಾತ್ಮ ಜಡ ಏನು ಅಲ್ಲ, ಜಗತ್ತಿಗೆ ಹಿತವನ್ನು ಮಾಡ್ತಾನೆ. ಆದ್ದರಿಂದಾಗಿ ಅವನಿಗೆ ಹಿ ಅಂತ್ಯಕೊಂಡಂತ ಹೆಸರು. ಹಿತವನ್ನು ಮಾಡ್ತಾನೆ, ಆದ್ದರಿಂದ ಹಿ. ಸಂಪೂರ್ಣ ಜಗತ್ತಿಗೆ ರಮಣ ಅಂದರೆ ಆನಂದವನ್ನು ಕೊಡ್ತಾನೆ. ಹಿರಣ್ಮಯ. ಜಗತ್ತಿಗೆ ಮಾಡುವವನು, ಜಗತ್ತಿಗೆ ಅತ್ಯಂತ ಆನಂದವನ್ನು ಕೊಡ್ತಕ್ಕಂಥವನು ಭಗವಂತ. ಇವನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಇವನದೊಂದು ಚಟ. ಏನ್ರಿ ಭಗವಂತನಿಗೆ ಚಟ ಅಂತೀರಿ? ಹೌದು, ಉಪಕಾರ ಮಾಡೋದು ಇವನು ಚಟ. ಏನು ಮಾಡೋದು? ಇವನು ಸ್ವಭಾವ. ಚಟ ಅಂದ್ರೆ ಒಂದೇ, ಸ್ವಭಾವ ಅಂದ್ರೆ ಒಂದು. ಅಲ್ಲ, ಚಟ ಅಂತನೂ ಸ್ವಲ್ಪ ಬೇರೆದಕ್ಕೆ ಉಪಯೋಗಿಸ್ತೀವಿ. ಇವನೊಂದು ಸ್ವಭಾವ. ಏನು ಸುಮ್ಮನೆ ಕೊಡಂಗಿಲ್ಲ, ಸಂಪೂರ್ಣ ಜೀವರಾಶಿಗೆಲ್ಲ ಉಪಕಾರ ಮಾಡ್ಕೋತ ಇರ್ತಾನೆ. ಇವೇನು ಮಾಡಿದ? ದೀರ್ಘಾಯ ಚಕ್ಷಸೆ. ಬೆಳಗ್ಗಿನಿಂದ ಸಾಯಂಕಾಲದವರೆಗೂ, ದೀರ್ಘಕಾಲದವರೆಗೂ ಜಗತ್ತಿನ ಜನರಿಗೆ ಜಗತ್ತನ್ನು ತೋರಿಸುವುದಕ್ಕೋಸ್ಕರ, ಪ್ರಕಾಶಿಸುವುದಕ್ಕೋಸ್ಕರ, ಚಕ್ಷಸೆ ಪ್ರಕಾಶಿಸುವುದಕ್ಕೋಸ್ಕರ, ತೋರಿಸುವುದಕ್ಕೋಸ್ಕರ, ಅವರು ಕಾಣುವಂತೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಆ ಸೂರ್ಯಂ ದಿವಿ ರೋಹಯತ್. ಆ ಸೂರ್ಯಂ ದಿವಿ ರೋಹಯತ್. ಆ ಸಮಂತಾತ್, ಎಲ್ಲ ಕಡೆಯಲ್ಲಿ. ದಿವಿ ಆಕಾಶದಲ್ಲಿ. ಧ್ರುವಂ ಗಟ್ಟಿಮುಟ್ಟಾಗಿ. ರೋಹಯತ್ ಸ್ಥಿರವಾಗಿಟ್ಟನು, ಆರೋಪಿತವಾನ್. ಇಂದ್ರೋ ವಜ್ರಿ ಹಿರಣ್ಮಯ ಇಂದ್ರ ದೀರ್ಘಾಯ ಚಕ್ಷಸೆ ಆ ಸೂರ್ಯಂ ದಿವಿ ಆರೋಹಯತ್. ಸುಲಭವಾಗಿದೆ ಅರ್ಥ. ಆನಂತರ ಮತ್ತೇನು ಮಾಡ್ದ? ಅದ್ರಿಂ
ಯಾರು ಜಗತ್ತಿನಲ್ಲಿ ಸಕಲ ಜೀವರಿಂದ ಆಧರಿಸಲ್ಪಟ್ಟಿದ್ದಾರೆ, ಪರಮಾತ್ಮನ ಲಕ್ಷ್ಮೀದೇವ ನಂತರ ಯಾರು ಆಧರಿಸಲ್ಪಡ್ತಾರೆ? ಹರಿ ಸರ್ವೋತ್ತಮ ಅಂದ ಕ್ಷಣಕ್ಕೆ ಬರ್ತಕ್ಕಂಥ ವಾಕ್ಯ ಯಾವುದು? ವಾಯುಜೀವೋತ್ತಮ. ಆದ್ದರಿಂದಾಗಿ ಆದ್ರಿಯತೆ ಆದ್ರಿಂ ಆದರಣ ಯೋಗ್ಯಂ ಪ್ರಾಣಂ ಆತ್ಮಾನಂಚ. ವಾಯುದೇವರು ಬಂದ ಮೇಲೆ ಜೀವನೂ ಬರ್ತಾನೆ. ಯಾಕೆ? ಆ ವಾಯುದೇವರು ಕೂತುಕೊಂಡು ಶ್ವಾಸೋಚ್ಛ್ವಾಸ ಮಾಡಬೇಕಲ್ಲ, ಆದ್ದರಿಂದಾಗಿ ಜೀವರು ಬರ್ತಾರೆ. ಇವರಿಗೆ ಅವರವರ ಯೋಗ್ಯತಾನುಸಾರವಾಗಿ ಗೋಭಿ ಗೋಭಿ, ಗೋ ಅಂತಂದ್ರೆ ಕಿರಣಗಳು ಅಂತ ಅರ್ಥ, ಗೋ ಅಂದರೆ ಹಸು ಅಂತ ಅರ್ಥ, ಗೋ ಅಂದರೆ ಜ್ಞಾನ ಅಂತ ಅರ್ಥ, ಗೋ ಅಂತಕೊಂಡಂದರೆ ಯಾವಾಗಲೂ ನಡೆಯುತ್ತಿರುವುದು ಅಂತ ಅರ್ಥ. ಈ ಜ್ಞಾನದಿಂದ ಯುಕ್ತರನ್ನಾಗಿ ಮಾಡಿದ. ಹೇಗೆ ಐರಯತ ವಿಶೇಷವಾಗಿ ಜ್ಞಾನ ಕೊಟ್ಟು ಅನುಗ್ರಹ ಮಾಡಿದ. ಪ್ರಾಣದೇವರು ಮೊದಲಿಂದಲೂ ಅಪರೋಕ್ಷ ಜ್ಞಾನಿಗಳೇ, ಆದರೂ ವಿಶೇಷ ಜ್ಞಾನ ಕೊಡ್ತಾನೆ ಪರಮಾತ್ಮ. ವಾಯುದೇವರಿಗೂ ಜೀವಾತ್ಮರಿಗೂ ಏನು ಮಾಡ್ದ? ಜ್ಞಾನೈಹಿ ಐರಯತ ಸಮಯರಯತ, ಅವರು ಜ್ಞಾನಯುಕ್ತರನ್ನಾಗಿ ಮಾಡಿ ಅವರು ಜಗತ್ತಿಗೆ ಜ್ಞಾನವನ್ನು ಕೊಡುವಂತೆ ಮಾಡಿದ. ಅಥವಾ ಇನ್ನೊಂದು ಅರ್ಥ, ಜೀವನ ಅಂತಿಕೊಂಡಂತೆ ಇರಬೇಕಾಗಿದ್ರೆ ನೀರು ಬೇಕು. ಜಗತ್ತಿಗೆ ನೀರನ್ನು ಕೊಡುವ ವ್ಯವಸ್ಥೆ ಮಾಡಿದವನು ಪರಮಾತ್ಮ. ನೀರನ್ನು ಕೊಡಬೇಕಾದ್ರೆ ಏನು ಮಾಡಬೇಕು? ಮೋಡಗಳನ್ನು ಒಡೆಯಬೇಕು. ಮೋಡಗಳು ದೊಡ್ಡ ದೊಡ್ಡ ಸ್ಲ್ಯಾಮ್ನಂತೆ ಗಟ್ಟಿಮುಟ್ಟಿರ್ತವೆ. ಪರಮಾತ್ಮ ಜೋರಾಗಿ ವಾಯುದೇವರನ್ನು ಪ್ರೇರಣೆ ಮಾಡಿ ಆ ಗಾಳಿಯಿಂದ ಒಂದಕ್ಕೊಂದು ಮೋಡಗಳು ಒಡೆದಾಡಿ ಪುಡಿ ಪುಡಿಯಾಗಿ ನೀರಾಗಿ ಕೆಳಗೆ ಬೀಳ್ತವೆ. ಆದ್ದರಿಂದಾಗಿ ಗೋಭಿ ವಜ್ರೈಹಿ, ತನ್ನ ವಜ್ರಾಯುಧದಿಂದ ಅದ್ರಿಂ ಮೋಡದಂತೆ ಪರ್ವತದಂತೆ ಇರತಕ್ಕಂಥ ದೊಡ್ಡ ದೊಡ್ಡ ಮೋಡಗಳನ್ನು ಏನು ಮಾಡಿದ? ಬೇಗಿರಯತ ಪುಡಿ ಪುಡಿ ಮಾಡಿದ. ಇನ್ನು ಮಳೆ ಬಿದ್ದ ಮಳೆ ಬೇರೆ ಕಡೆಗೆ ಹರಿದು ಹೋಗಬಾರ್ದು, ನಮ್ಮ ಈ ಕಡೆಗೆ ಬರಬೇಕು. ಅದಕ್ಕೋಸ್ಕರ ಪರ್ವತವನ್ನು ಸೀಳಬೇಕಾಗ್ತದೆ. ಪರ್ವತದಲ್ಲಿ ಮಧ್ಯದಲ್ಲಿ ದಾರಿ ಮಾಡಿಕೊಡೋಕ್ಕಾಗ್ತದೆ ನೀರು ಹರಿದು ಕೆಳಗೆ ಬೀಳಲಿಕ್ಕೆ. ಪರ್ವತವನ್ನು ಮಧ್ಯದಲ್ಲಿ ಸೀಳಿದ ನೀರು ಬರಲಿಕ್ಕೆ ಅದಕ್ಕೋಸ್ಕರ. ಎಷ್ಟು ಉಪಕಾರ ಮಾಡ್ತಾನಲ್ಲ ಅವನು. ಸೂರ್ಯನಲ್ಲಿದ್ದು ನೀರನ್ನು, ಸಮುದ್ರದ ನೀರನ್ನು ಬಾಷ್ಪೀಕರಿಸಿ ಮೋಡಗಳನ್ನು ತಯಾರು ಮಾಡ್ತಾನೆ. ಆನಂತರ ಅವುಗಳಲ್ಲಿ ಇರ್ತಕ್ಕಂಥ ಉಪ್ಪನ್ನು ಬಾದುಕ್ಕೆ ತೆಗೆದುಬಿಡ್ತಾನೆ. ಸಿಹಿ ನೀರನ್ನು ನಮಗೆ ಕೊಡ್ತಾನೆ. ಅದಕ್ಕೋಸ್ಕರ ಮೋಡಗಳನ್ನು ತಯಾರಿಸ್ಬೇಕು, ಮೋಡಗಳನ್ನು ಒಡೆಯಬೇಕು. ಆನಂತರ ಅವು ನಮ್ಮ ಕಡೆಗೆ ಬರಬೇಕು ಅಂಥೇಳಿ ಹಿಮಾಲಯ ಮೇರು ಪರ್ವತಗಳಲ್ಲಿ ಈ ರೀತಿಯಾಗಿ ಧಾರೆಗಳನ್ನಾಗಿ ಮಾಡಿ ಒಂದು ಪೂರ್ವಕ್ಕೆ, ಒಂದು ಉತ್ತರಕ್ಕೆ, ಒಂದು ದಕ್ಷಿಣಕ್ಕೆ ನಮಗೆ ಬರುವಂತೆ ಆ ಸಮುದ್ರ ಪರ್ವತ ಮೇಲೆ ಬಿದ್ದ ನೀರು ಹರಿದು ಬರಬೇಕು. ಆ ರೀತಿ ವ್ಯವಸ್ಥೆಯನ್ನು ಮಾಡ್ತಾನೆ ಪರಮಾತ್ಮ. ನಾವು ಬರೀ ನೋಡ್ಲಿಕ್ಕೆ ಹೋಗ್ತೇವೆ, ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್. ಆದರೆ ಆ ವಾಟರ್ ಫಾಲ್ ಆಗುವಂತೆ ಮಾಡಿದವನು ಯಾರು? ಇಲ್ಲೇ ಆಗಬೇಕು ಅಂತ ವ್ಯವಸ್ಥೆ ಹೆಂಗೆ, ಯಾವ ರೀತಿಯಾಗಿ?
ಅದನ್ನು ಮಾಡ್ತಾನೆ. ಏನು ರೀ ಮಹಾ ಅಲ್ಲ, ಮಹಾ ಅಲ್ಲ, ಅತಿ ಮಹಾ. ಯಾಕೆ ಅಂತ ತಿಳ್ಕೊಂಡಂತಂದರೆ ನಮಗೇನು ಜ್ಞಾನ ಕೊಟ್ಟನಲ್ಲ, ನಮಗೂ ವಾಯುದೇವರಿಗೂ. ಈ ಜ್ಞಾನಕ್ಕೆ ವಿಘ್ನಗಳು ಜಾಸ್ತಿ. ಮೊದಲೇ ಪ್ರವಚನ ಮಾಡಲಿಕ್ಕೆ ಕೂತರೆ ಸಾಕು, ಫೋನ್ಗಳು ತಗೊಳ್ಳದೇ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಆಚಾರ್ಯನ ತೊಗೊಂಡು ಅವ್ರು ಮರ್ತಾರೆ ಬಿಡೋದು ಮತ್ತೆ ಮಾಡ್ತಾರೆ. ಅದೊಂದು ವಿಘ್ನ. ಆ ನಂತರ ರೆಕಾರ್ಡ್ ಮಾಡ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ಸಹಿತ ಬರ್ತಾರೆ ಒಮ್ಮೊಮ್ಮೆ ಸರಿಯಾಗಿ ಕರೆದಾಕಣಕ್ಕೇನೆ ಒಮ್ಮೆ ವಿಳಂಬನ ಮಾಡ್ತಾರೆ. ಅಥವಾ ಒಮ್ಮೊಮ್ಮೆ ಲಕ್ಷ್ಯ ಕೊಡದೆ ಸ್ವಲ್ಪ ನಮ್ಮ ಲಕ್ಷ್ಯ ಭಂಗವನ್ನು ಮಾಡ್ತಾರೆ. ಹೌದಲ್ಲ? ಪಾಪಿಲ್ಲ, ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಆ ನಂತರ ಮತ್ತೆ ಯಾರು ಬರ್ತಾರೆ, ಬಗಲ ಬಡಿತಾರೆ. ಓದ್ಕೋತ ಕೂತಿರ್ತೀವಿ, ಯಾರೋ ಪ್ರಾಬ್ಲಮ್, ಯಾರ್ದೋ ಫೋನ್ ಬರ್ತದೆ, ಆಚಾರ್ಯ ಭೇಟಿಯಾಗಲಿಕ್ಕೆ ಬಂದು ಬರ್ತೀವಿ. ಈ ಜ್ಞಾನಕ್ಕೆ ವಿಘ್ನಗಳು ಜಾಸ್ತಿ. ಅದ್ರ ಸಲುವಾಗಿ ಪರಮಾತ್ಮ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಗೋಬಿ, ಪರಮಾತ್ಮನ ವಾಣಿ ಗೋ, ಅವುಗಳಿಂದ ನಿನ್ನ ಮೇಲೆ ಅನುಗ್ರಹ ಮಾಡಿದ್ದೇನಪ್ಪ, ವಿಘ್ನಗಳು ದೂರ ಆಗ್ತದೆ ಅಂತ ತಿಳ್ಕೊಂಡಂಥೇಳಿ ತನ್ನ ಆಶೀರ್ವಾದದಿಂದ ಪರ್ವತದಂತೆ ಇರುವ ನಮ್ಮ ವಿಘ್ನಗಳನ್ನು ದೂರ ಮಾಡಿಬಿಡ್ತಾನೆ. ಗೋಭಿ ಅದ್ರಿಂ ವಿ ಐರಯತ, ಜ್ಞಾನ ಬಾಧಕ ವಿಘ್ನಗಳನ್ನು ಪರಮಾತ್ಮ ಆ ವಿಘ್ನಗಳನ್ನು ದೂರ ಮಾಡ್ತಾನೆ. ಜ್ಞಾನ ಕೊಡಬೇಕು, ನಮ್ಮ ಸಲುವಾಗಿ ಸೂರ್ಯ ಚಂದ್ರರನ್ನೆಲ್ಲ ಅನುಕೂಲ ಮಾಡಿಕೊಡಬೇಕು, ಆಯಾ ಗ್ರಹಗಳಿಗೆ ಬೇರೆ ಗ್ರಾವಿಟೇಷನ್ ಕೊಡಬೇಕು. ಆ ನಂತರ ನಮಗೆ ಜ್ಞಾನ ಕೊಡಬೇಕು. ಆ ಜ್ಞಾನ ಮುಂದುವರಿಯುವಂಗೆ ವಾಯುದೇವರನ್ನು ಕಳಿಸ್ಬೇಕು. ಅವ್ರ ಕಡೆಯಿಂದ ಶ್ವಾಸೋಚ್ಛ್ವಾಸ ಮಾಡಿ ನಮ್ಮನ್ನು ಜೀವಂತ ಇಡಬೇಕು. ಆ ನಂತರ ನಮಗೆ ಕುಡಿಲಿಕ್ಕೆ ನೀರು, ಅನ್ನ, ಅದರ ವ್ಯವಸ್ಥೆ ಮಾಡಬೇಕು. ನಮ್ಮ ಜ್ಞಾನಕ್ಕೆ ಬಂದಿರತಕ್ಕಂಥ ವಿಘ್ನಗಳನ್ನು ದೂರ ಮಾಡಬೇಕು. ಇಷ್ಟು ಅನುಕೂಲ ಮಾಡಿದರೂ ಸಹಿತ, ಆಯ್ತಪ್ಪ ಪರಮಾತ್ಮ ಇಷ್ಟೆಲ್ಲ ಅನುಕೂಲ ಮಾಡಿದೆ, ನೀನು ಉಪಕಾರ ನಾವು ಮರಿಲಿಕ್ಕೆ ಆಗಂಗಿಲ್ಲ ಅಂತ ಅನ್ನೋ ಹಂಗೆ ನಾವು ಆ ರೀತಿಯಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡ್ತೀವನ್ನ ಇಲ್ಲ. ಆದರೂ ಮತ್ತೇನು ಮಾಡ್ತೀವನ್ನ, ಇಂದ್ರಂ ವಾಜೇಶು ಅವ ಇಂದ್ರಂ ವಾಜೇಶು, ಪರಮಾತ್ಮ ನನ್ನ ಕಷ್ಟಗಳು ಭಾಳವ, ಈ ಸಂಸಾರದ ಸಂಗ್ರಾಮದಲ್ಲಿ ಬಿದ್ದೀನಿ. ವಾಜೇಶು ಯುದ್ಧೇಶು, ಅಥವಾ ಇನ್ನೊಂದು ಕಡೆಗೆ ದೇವರೇ ನೌಕರಿ, ದೇವರೇ ಊಟಕ್ಕೆ ಗತಿ ಇಲ್ಲ. ವಾಜ ಅಂದ್ರೆ ಅನ್ನ ಅಂತೂ ಅರ್ಥ, ವಾಜ ಅಂತಂದ್ರೆ ಯುದ್ಧ ಅಂತೂ ಅರ್ಥ. ದಿನಾಲು ಯುದ್ಧ ನಡೀತಿರ್ತದೆ ಗಂಡ ಹೆಂಡತಿಗಳಲ್ಲಿ, ಅತ್ತೆ ಸೊಸೆಯಂದರಲ್ಲಿ, ಮಾವ ಅಳಿಯಂದರಲ್ಲಿ, ಅಣ್ಣ ತಮ್ಮಂದರಲ್ಲಿ, ಅಕ್ಕ ತಂಗಿಯರಲ್ಲಿ, ಸಹೋದರ ಸಹೋದರಿಯರಲ್ಲಿ, ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಅಥವಾ ಬೇರೆ ಪಾರ್ಟಿಗಳಲ್ಲಿ, ಎಲ್ಲ ಕಡೆಯಲ್ಲೂ ಕೂಡ ಜಗಳವೇ ಜಗಳ.
ಪ್ರತಿಯೊಬ್ಬರು ಪರಮಾತ್ಮ ಹೇಗಾದರೂ ಇದರಿಂದ ಪಾರು ಮಾಡು, ಹೇಗಾದರೂ ಈ ಒಂದು ಸಮಸ್ಯೆ ಸಂಸಾರದ ಯುದ್ಧದಿಂದ ಪಾರು ಮಾಡು ಅಂತ ಕೇಳ್ತಕ್ಕಂಥವರ ಪ್ರಾರ್ಥನೆಯನ್ನು ಕೇಳಬೇಕು, ಅವ್ರ ಸಂರಕ್ಷಣೆ ಮಾಡಬೇಕು, ಹಸಿವಿಂದ ಬಳತಕ್ಕಂಥವ್ರಿಗೆಲ್ಲರಿಗೂ ಅನ್ನ ಕೊಡಬೇಕು. ಇಷ್ಟೆಲ್ಲ ಮಾಡೋದಕ್ಕೋಸ್ಕರ ಗಟ್ಟಿಯಾಗಿ ನಿಂತ್ಕೊಳ್ಬೇಕು. ಆದ್ದರಿಂದ ಧ್ರುವ ಎಷ್ಟು ರೀತಿಯಿಂದ ಭಗವಂತ ನಮಗೆ ಉಪಕಾರ ಮಾಡ್ತಾನೆ, ವೇದ ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಪರಮಾತ್ಮ ಇಂದ್ರೋ ವಜ್ರೇಹಿ ರಣಮಯ ಇಂದ್ರೋ ದೀರ್ಘಾಯ ಚಟ್ಟತೆ ಆ ಸೂರ್ಯಂ ರೋಹಯೋದ್ಯವಿ ಪಿಗೋಭಿ ಅದ್ರಿಂ ಐರಯತ ಇಂದ್ರಂ ವಾಜೇಟು ಅವ. ಇಷ್ಟು ಮಾಡ್ತಾ ಮಾಡ್ತಾ ಆ ದೇವ್ರು ಎಷ್ಟು ದಣಿಬೋದಲ್ಲ. ಅದಕ್ಕೋಸ್ಕರವೇ ದಾಸರು ಕೇಳ್ತಾರೆ, ಪರಮಾತ್ಮ ಸೊಂಟದ ಮೇಲೆ ಕೈ ಹಾಕಿಟ್ಕೊಂಡು ನಮ್ಮ ಎಲ್ಲ ರಕ್ಷಣೆ ಮಾಡ್ಕೋತ ದಣದೇನೋ ಅಂತ ಕೇಳ್ತಾರೆ. ಅಷ್ಟು ಸತ್ಯ ಅವರಿಗೆ. ಇಲ್ಲ, ಪರಮಾತ್ಮನಿಗೆ ದಣವಿಲ್ಲ. ಆದರೆ ಇಷ್ಟು ಮಾಡುವ ಪರಮಾತ್ಮನನ್ನು ನೆನೆಯದೇ ಇರತಕ್ಕಂಥ ಕೃತಜ್ಞರು ನಾವು. ಆದ್ದರಿಂದಾಗಿ ಧ್ರುವ ಈ ಶಬ್ದ ನಮಗೆ ತಿಳಿಸಿಕೊಡ್ತದೆ. ಸೂರ್ಯನನ್ನು ನೋಡಿದಾಗೆಲ್ಲ ದೇವರನ್ನು ನೆನೆಸು, ಸೂರ್ಯನ ಬೆಳಕು ನೋಡಿದಾಗ ದೇವರನ್ನು ನೆನೆಸಿ, ಏನಾದರೂ ಆನಂದವಾದಾಗ ದೇವರನ್ನು ನೆನೆಸಿ, ಏನಾದರೂ ತಿಳುವಳಿಕೆ ನಿಮಗೆ ಬಂದಾಗ, ಜ್ಞಾನ ಬಂದಾಗ ದೇವರನ್ನು ನೆನೆಸಿ. ವಿಘ್ನಗಳು ದೂರಾದಾಗ ದೇವರನ್ನು ನೆನೆಸಿ, ಕುಡಿಲಿಕ್ಕೆ ನೀರು ಸಿಕ್ಕಾಗ ದೇವರನ್ನು ನೆನೆಸ್ರಿ. ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿಯೂ ನಮ್ಮ ಯೋಗಕ್ಷೇಮ ನೋಡಿಕೊಳ್ತಾನೆ. ದಾನಾತ್ ಇಷ್ಟೆಲ್ಲ ಅನುಕೂಲ ಮಾಡಿಕೊಡ್ತಾನೆ ಪರಮಾತ್ಮ. ಆದ್ದರಿಂದ ದೇವ, ಅವನನ್ನು ದೇವರಂತ ಕರೀತೇವೆ. ಅದಕ್ಕೋಸ್ಕರ ಈ ಭಗವಂತನಿಗೆ ಧ್ರುವ ಧ್ರುವ ಅಂತ ತಿಳ್ಕೊಂಡಂತೇಳಿ ಹೆಸರು. ಸೂರ್ಯಂ ಗಗನೆ ಧ್ರುವಂ ಆರೋಹತಿ ಇತಿ ಧ್ರುವ. ಗಟ್ಟಿಮುಟ್ಟಾಗಿ ಸೂರ್ಯಾದಿ ಗ್ರಹಗಳನ್ನು ಇಟ್ಟು ನಮ್ಮ ಯೋಗಕ್ಷೇಮ ನೋಡಿಕೊಳ್ತಾ ಇದ್ದಾನೆ ಪರಮಾತ್ಮ. ಪರಮಾತ್ಮನಿಗೆ ಎಷ್ಟು ಕಾಳಜಿ ರೀ ನಮ್ಮ ಮೇಲೆ. ಅಷ್ಟಬಂಧ ಅಂತಕೊಂಡು ಕರೀತಾರೆ. ನಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ಪೂರ್ವಕ್ಕೆ ಸೂರ್ಯನಿಟ್ಟಾನ, ಆಗ್ನೇಯಕ್ಕೆ ಅಗ್ನಿನಿಟ್ಟಾನ, ದಕ್ಷಿಣಕ್ಕೆ ಯಮನ್ನಿಟ್ಟಾನ, ನೈಋತ್ಯಕ್ಕೆ ನಿಋತಿಯನ್ನಿಟ್ಟಾನ, ಪಶ್ಚಿಮಕ್ಕೆ ವರುಣನ್ನಿಟ್ಟಾನ, ಆ ನಂತರ ವಾಯುವ್ಯಕ್ಕೆ ವಾಯುವನ್ನಿಟ್ಟಾನ, ಉತ್ತರಕ್ಕೆ ಸೋಮನನ್ನಿಟ್ಟಾನ, ಈಶಾನ್ಯಕ್ಕೆ ರುದ್ರದೇವರನ್ನಿಟ್ಟಾನ, ಮೇಲೆ ಗಣಪತಿ ಲಕ್ಷ್ಮಿ, ಕೆಳಗೆ ವರಾದೇವರು, ಧರಾದೇವಿ. ಎಷ್ಟು ಕಾಳಜಿ ಪರಮಾತ್ಮನ ನೋಡಿಕೊಳ್ಳಿ. ಇಷ್ಟು ವಿಧದಿಂದ ನಮ್ಮ ಕಾಳಜಿ ಮಾಡ್ತಕ್ಕಂತಹ ಪರಮಾತ್ಮನಿಗೆ ಧ್ರುವ, ಅತ್ಯಂತ ಶಾಶ್ವತ ಪರಮಾತ್ಮ. ಏನ್ರಿ ಇಷ್ಟು ದಿವಸ ನೋಡ್ಕೊಂಡು ನಾನು ಮುಂದೆ ನೋಡ್ಕೋತಾನೆ ಅದ್ರ ಮೇಲಿಂದ ಅನ್ಬೇಡಿ. ಅನಾದಿ ಕಾಲದಿಂದ ನೋಡ್ಕೋತ ಬಂದಾನ, ಈಗೂ ನೋಡ್ತಾ ಇದ್ದಾನೆ. ನಮ್ಮ ಯೋಗಕ್ಷೇಮ ನೋಡ್ತಾ ಇದ್ದಾನೆ, ಮುಂದೂ ಯೋಗಕ್ಷೇಮ ವಹಿಸ್ತಾನೆ. ಚಿಂತೆ ಮಾಡಬೇಡಿ. ಯಾಕೆ ಈ ರೀತಿ ಉಪಕಾರ ಮಾಡಿ ಇವನು ಒಬ್ಬನೇ ಧ್ರುವ. ಆದ್ದರಿಂದ ಇವನಿಗೆ ಧ್ರುವ ಧ್ರುವ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಧ್ರುವ ಗತಿಸ್ಥೈರ್ಯೋ ಅಂತ ತಿಳ್ಕೊಂಡು ಅಂತೇಳಿ ಧ್ರುವ ಶಬ್ದದ ಅರ್ಥ ಜ್ಞಾನ ಮತ್ತು ಜೀವನದಲ್ಲಿ ಸ್ಥೈರ್ಯವನ್ನು ತಂದುಕೊಡ್ತಕ್ಕಂಥ ವ್ಯಕ್ತಿ ಪರಮಾತ್ಮ. ನಮ್ಮ ಜೀವನದಲ್ಲಿ ಸ್ಥಿರತೆಯನ್ನು ಕೊಡುವನು ಅವನೇ, ನಮಗೆ ಜ್ಞಾನವನ್ನು ಕೊಡುವನು ಅವನೇ. ಅಷ್ಟೇ ಅಲ್ಲ, ಉಪನಿಷತ್ತು ಸಾರಿ ಹೇಳ್ತದೆ, ಏಕದೈವ ಅನುದ್ರಷ್ಟವ್ಯಂ. ಪರಮಾತ್ಮನನ್ನು ಈ ದೃಷ್ಟಿಯಿಂದ ಕಾಣಬೇಕು. ಧ್ರುವಂ ಮಹಾನ್ ಧ್ರುವ
ನಿಶ್ಚಿತವಾಗಿಯೂ ವಿಶ್ವಾಸ ಇಡಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ, ಗಟ್ಟಿಮುಟ್ಟಾದ ಪರಮಾತ್ಮ, ಗಟ್ಟಿಮುಟ್ಟಾದ ನಮ್ಮ ಪಾಲಕ, ನಮಗೆ ಅನುಗ್ರಹ ಮಾಡ್ತಕ್ಕಂಥ ವ್ಯಕ್ತಿ, ಅವನಿಗೇನಾಗೋದಿಲ್ಲ. ಆದ್ದರಿಂದಾಗಿ ಆ ಭಗವಂತನಿಗೆ ಧ್ರುವ ಧ್ರುವ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ನಮ್ಮ ಶಿಷ್ಯರು ಕೈ ಮಾಡ್ತಾ ಇದ್ದಾರೆ, ಆಚಾರ್ಯ ಅರ್ಧ ಗಂಟೆ ಆಯಿತು, ಇನ್ಮೇಲೆ ತಾತ್ಪರ್ಯ ಚಾಲು ಆಗಬೇಕು. ಸರಿ ಮಾಡೋಣ. ಈ ಧ್ರುವನನ್ನು ನೆನೆಸೋಣ. ತಾನು ಧ್ರುವನಾದ್ದರಿಂದಾಗಿ ಆ ಧ್ರುವನಿಗೆ ಧ್ರುವ ಸ್ಥಾನವನ್ನು ಕೊಟ್ಟ. ತಾನೇ ಧ್ರುವನಾಗಿರದೇ ಇದ್ದ ಪರಮಾತ್ಮ ಇನ್ನೊಬ್ಬರಿಗೇನು ಧ್ರುವ ಸ್ಥಾನ ಕೊಡ್ತಾನೆ? ಇಂಥ ಅದ್ಭುತ ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಮೆ ಇರತಕ್ಕಂಥವನು ಪರಮಾತ್ಮ, ಇವನು ಧ್ರುವ. ಈ ಧ್ರುವನನ್ನು ನಾವು ಮನಃಪೂರ್ವಕವಾಗಿ ಚಿಂತನೆ ಮಾಡೋಣ. ಅವನ ಉಪಕಾರಗಳ ಚಿಂತನೆಯನ್ನು ಮಾಡೋಣ. ಒಬ್ರು ಯಾರೋ ಬಂದಿದ್ದರು, ಭಾಳ ಜೀವನದಲ್ಲಿ ಅವ್ರ ದುಃಖಗಳು ಜಾಸ್ತಿ ಇತ್ತು. ಅದಕ್ಕೆ ನಾ ಹೇಳಿದೆ, ದುಃಖ ದೂರ ಮಾಡ್ತಕ್ಕಂಥವ್ನು ರಾಮಚಂದ್ರ. ರಾಮನ ಧ್ಯಾನ ಮಾಡಿರಿ ಅಂತ ತಿಳ್ಕೊಂಡು ನಾನು ಹೇಳಿದೆ. ಎಷ್ಟೊತ್ತು ಮಾಡಬೇಕು ಅಂತ ಕೇಳಿದೆ. ಹೇಳಿದೆ 5 ಮಿನಿಟ್, 10 ಮಿನಿಟ್, ತಾಸು, 2 ತಾಸು, 3 ತಾಸು. ಮರುದಿವ್ಸ ಬಂದರು ವಾಪಸ್. ರಾಮ ಧ್ಯಾನ ಮಾಡಂತಂದರೆ ರಾಮ್ 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 ಅನ್ಕೋತ 5 ಮಿನಿಟಿಗೆ ತುಕ್ಕಡಿಕೆ ಬಂತು. ಏನು ಧ್ಯಾನ ಮಾಡಲಿ ಆಚಾರ ಅಂತ ತಗೊಂಡು ಕೇಳಿದೆ. ಅದಕ್ಕೆ ನಾನು ಹೇಳಿದೆ, ರಾಮನ ಮೂರ್ತಿ ಚಿಂತನೆ ಮಾಡುವಂತ. ಅವನು ಹೇಳಿದ, ಇಲ್ಲೇ ಟ್ರೈ ಮಾಡ್ತೇನೆ ರೀ. ಸುಂದರವಾದ ಕಿರೀಟದ, ಗುಂಗುರವಾದ ಕೂದಲುಗಳವ, ಸುಂದರವಾದ ಕಣ್ಣುಗಳವ, ಆನಂತರ ತಿಲಕದ, ನೀಳವಾದ ಮೂಗದ, ಆನಂತರ ತುಂಬಿದ ಗಲ್ಲ, ಹಸನ್ಮುಖ, ಮಂದಸ್ಮಿತ, ಕಂಬುಕಂಠ, ದೃಢವಾದ ಬಾಹುಗಳು, ಧನುಷ್ಯ ಬಾಣಗಳನ್ನು ಧರಿಸಿರ್ತಕ್ಕಂಥ ಕೈಗಳು, ಒಳ್ಳೆ ತೆಳುವಾದ ಹೊಟ್ಟೆ, ದೃಢವಾದ ಎದೆ, ಆನಂತರ ಅವನ ಪಾದಗಳು, ತೊಡೆ, ಪಾದ ಇತ್ಯಾದಿ. ಆಚಾರ್ಯ ಆಯಿತು 5 ಮಿನಿಟ್ ಕೊಡೋದಕ್ಕಾಗಿಲ್ಲ, ಇನ್ನೆರಡು ಧ್ಯಾನ ಮಾಡಲಿ ಅಂತ ಹೇಳಿ. ಧ್ಯಾನ ತಾಸು, 2 ತಾಸು, 3 ತಾಸು, 4 ತಾಸು ಬೆಳೆಸ್ಕೊಳ್ಬೇಕು ಅಂತಂದರೆ ನಾನು ಅವ್ನಿಗೆ ಹೇಳಿದೆ, ರಾಮನ ಚರಿತ್ರೆಯನ್ನು ಧ್ಯಾನ ಮಾಡು, ರಾಮಾಯಣವನ್ನು ಧ್ಯಾನ ಮಾಡು. ರಾಮ ಅವತರಿಸಬೇಕಾದ್ರೆ ದಶರಥ ಎಷ್ಟು ತಪಸ್ಸು ಮಾಡಿದ, ಯಾರನ್ನು ಭೇಟಿಯಾದ, ಯಾವ ಋಷಿಗಳನ್ನು ಕರ್ಕೊಂಡು ಬಂದ, ಯಾವ ಯಜ್ಞವನ್ನು ಮಾಡಿದ, ಆಗ ಪಾಯಸ ಯಾರು ತಂದು ಕೊಟ್ಟರು, ರಾವಣನನ್ನು ಕೊಂದು ಅಯೋಧ್ಯೆಗೆ ಬಂದು ರಾಜ್ಯ ಆಳುವವರೆಗೂ ಧ್ಯಾನ ಮಾಡಿ. ಮರುದಿವಸ ಬಂದವ್ರು ಹೇಳಿದ್ರು, ಆಚಾರ್ಯ 24 ತಾಸು ಸಾಲೇ ಇಲ್ಲರಿ ಅಂತ. 24 ತಾಸು ಆದಮೇಲೆ ನೋಡಿದೆ, ಇನ್ನೂ ಸುಂದರಕಾಂಡದ ಕಥೆ ನಡೆದಿತ್ತು ಅಂತ. ಹೌದು, ದೇವರ ಧ್ಯಾನ ಅಂತಕೊಂಡಂತಂದ್ರೆ ಅವನ ಮಹಿಮೆಯ ಧ್ಯಾನ, ಅವನ ಉಪಕಾರಗಳ ಧ್ಯಾನ, ಅವನ ಚರಿತ್ರೆಯ ಧ್ಯಾನ. ಹೀಗಾಗಿ ಧ್ರುವನ ಧ್ಯಾನ ನಾವು ಧ್ರುವವಾಗಿ ಮಾಡೋಣ, ಗಟ್ಟಿಮುಟ್ಟಾಗಿ ಮಾಡೋಣ, ತಪ್ಪದೇ ಮಾಡೋಣ, ಬಿಡದೇ ಮಾಡೋಣ. ಇಂಥ ಧ್ರುವನ ಚಿಂತನೆ ಪರಮಾತ್ಮ ನಮಗೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಪರಮಾತ್ಮ ಒಂದೇ ಪ್ರಾರ್ಥನೆ, ನಿನ್ನಲ್ಲಿ ಧ್ರುವವಾಗಿ ಭಕ್ತಿಯನ್ನು ಕೊಡು. ಇದಕ್ಕಿಂತ ಮತ್ತೇನು ಬೇಕಾಗಿಲ್ಲ, ಎಲ್ಲ ಅದರಲ್ಲಿ ಬಂತು.
ಇನ್ನು ತಾತ್ಪರ್ಯನೇ ಕಡೆಗೆ ನಾವು ಮುಂದುವರಿಯೋಣ. ಭಗವಂತನನ್ನು 3 ಶ್ಲೋಕಗಳಿಂದ ನೆನೆಸಿ ಅಂತ ಹೇಳಿದೆ. ಶ್ಲೋಕದ ನಂಬರ್ ಕೊಡ್ತೇನೆ. 11, 12, 13 ಮೊದಲನೇ ಅಧ್ಯಾಯ. ದೇವರು ಏನಿದ್ದಾನೆ, ಯಾರಾದರೂ ಕೇಳಿದ್ರೆ ನಮ್ಮ ದೇವ್ರು ಹೆಂಗಿದ್ದಾನೆ, ನಿಮ್ಮ ದೇವರು ಈಗ ಈ 3 ಶ್ಲೋಕ ಹೇಳಿ ತೋರಿಸ್ರಿ ಅವ್ರಿಗೆ. ನಿರ್ದೋಷ ಪೂರ್ಣ ಗುಣ ವಿಗ್ರಹ ಆತ್ಮತಂತ್ರ ನಿಶ್ಚೇತನಾತ್ಮಕ ಶರೀರ ಗುಣೈಶ್ಚಹೀನ. ಒಂದೊಂದು ಎಲ್ಲಿ ನಿಲ್ತೇನೆ ಒಂದೊಂದು ಪರಮಾತ್ಮನ ವಿಶಿಷ್ಟ ಲಕ್ಷಣಗಳು. ಆನಂದ ಮಾತ್ರ ಕರಪಾದ ಮುಖೋದರಾದಿ ಸರ್ವತ್ರ ಚ ಸ್ವಗತ ಭೇದ ವಿವರ್ಜಿತಾತ್ಮ. ಕಾಲಾಚ್ಯ ದೇಶ ಗುಣತೋಶ್ಯ ನ ಚಾದಿರಂತ್ಯ ವೃದ್ಧಿಕ್ಷಯೌ ನತು ಪರಸ್ಯ ಸದಾತನಸ್ಯ ನೈತಾದೃಶ ಕ್ವಚ ಬಭೂವ ನ ಚೈವ ಭಾವ್ಯ ನಾಸ್ತ್ಯುತ್ತರ ಕಿಮು ಪರಮಸ್ಯ ವಿಷ್ಣು. ಸರ್ವಜ್ಞ ಈಶ್ವರತಮಃ ಸ ಚ ಸರ್ವಶಕ್ತಿ ಪೂರ್ಣ ಅವ್ಯಯ ಆತ್ಮಬಲಚಿತ್ ಸುಖ ಧೈರ್ಯ ಸಾವೀರ್ಯ ಸಾರ ಯಸ್ಯಾಜ್ಞೆಯ ರಹಿತಂ ಇಂದಿರಯ ಸಮೇತಂ ಬ್ರಹ್ಮೇಶ ಪೂರ್ವಕಮಿದಂ ನತು ಕಸ್ಯ ಚೇಷ. ಸರಿ, ಈ ಪರಮಾತ್ಮನಿಗೂ ನಮಗೂ ಸಂಬಂಧ ಹೇಗೆ? ನಮಗೂ ಅವನಿಗೆ ಸಂಬಂಧ ಹೇಗೆ? ಅವನು ಬಿಂಬ, ನಾನು ಪ್ರತಿಬಿಂಬ. ಹಾಗಾದ್ರೆ ನಾನು ದೇವರು ಒಂದೇ ಆದ್ವಿ ಅಲ್ಲ? ಎಲ್ಲರೂ ಎಲ್ಲ ಶ್ರೀಮದಾಸಕ್ಕಿಂತ ಮೊದಲು ಹೊಂದಿರತಕ್ಕಂಥ ಎಲ್ಲ ವಾದಿಗಳು ಪರಮಾತ್ಮನ ಪ್ರತಿಬಿಂಬ ನಾವು. ಆದ್ದರಿಂದ ನಾವು ಪರಮಾತ್ಮ ಒಂದೇ. ಆದರೆ ಅವರು ಹೇಳುವಾಗ ಅವರು ವಿಚಾರ ಮಾಡಲಿಲ್ಲ, ಪ್ರತಿಬಿಂಬದಂತೆ ಬಿಂಬ ಇರ್ತದೆ ಹೇಳಿ. ಪ್ರತಿಬಿಂಬ ಬಿಂಬಕ್ಕೂ ಸಮಾನತೆ ಇರ್ತದ? ಇಲ್ಲ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಇದೆ. ನಾನು ಬಿಂಬ, ನನ್ನ ಬಲಗೈ ಪ್ರತಿಬಿಂಬ, ಅಲ್ಲಿ ಎಡಗೈ ಆಗಿರ್ತದೆ. ನಾನು ಪೂರ್ವಕ್ಕೆ ಮುಖ ಇದ್ದರೆ ನನ್ನ ಪ್ರತಿಬಿಂಬ ಪಶ್ಚಿಮಕ್ಕೆ ಮುಖ ಇರ್ತದೆ. ನನ್ನ ಎಡಗಣ್ಣು ಅಲ್ಲಿ ಬಲಗಣ್ಣಾಗಿರ್ತದೆ, ನನ್ನ ಬಲಗಣ್ಣು ಅಲ್ಲಿ ಎಡಗಣ್ಣಾಗಿರ್ತದೆ. ಸಂಪೂರ್ಣ ವಿರುದ್ಧ. ನೋಡಲಿಕ್ಕೆ ಸ್ವಲ್ಪ ಸಾಮ್ಯ. ಆದರೂ ಸ್ವಲ್ಪ ಸಾಮ್ಯ ಅದಲ್ರಿ. ಆಚಾರ್ಯ ಹೇಳ್ತಾರೆ, ಬಿಂಬ ಪ್ರತಿಬಿಂಬ ಭಾವವನ್ನು ನಾವು ನಿಮ್ಮ ಕನ್ನಡಿಯಲ್ಲಿ ನೋಡಿಕೊಂಡು ಅದರಂತೆ ಇದು ಇದರಂತೆ ಅದು ಅಂತ ಇದಕ್ಕೋಸ್ಕರ ಹೇಳಿಲ್ಲ ಶಾಸ್ತ್ರ. ಶಾಸ್ತ್ರ ಹೇಳ್ತದೆ ಬಿಂಬನ ಅಧೀನ ಪ್ರತಿಬಿಂಬ. ಆಧೀನ್ಯವನ್ನು ಬಿಂಬ ಕೈ ಎತ್ತಿದರೆ ಪ್ರತಿಬಿಂಬ ಕೈ ಎತ್ತದೆ, ಬಿಂಬ ಹೀಗೆ ಮಾಡಿದರೆ ಪ್ರತಿಬಿಂಬ ಹೀಗೆ ಕೈ ಮಾಡ್ತದೆ. ಬಿಂಬದ ಎದುರಿಗೆ ಅಂತ ಮಾಡಿದ್ರೆ ಅದು ಬಿಂಬ ಮಾಡ್ತದೆ. ಇವನೇನು ಮಾಡದೆ ಹೊರತು ಏನು ಮಾಡೋದು ಸುಮ್ಮನೆ ಇರ್ತದೆ. ಅಂದರೆ ಇವನ ಅಧೀನವಾಗಿ ಇವನು ಮಾಡಿದಂತೆ ಮಾಡ್ತದೆ. ಇವನು ಮಾಡದಿದ್ದರೆ ಅದಕ್ಕೇನೂ ಮಾಡಲು ಸಾಮರ್ಥ್ಯ ಇಲ್ಲ. ನಮಗೂ ಪರಮಾತ್ಮನಿಗೂ ಇದೇ ರೀತಿಯಾಗಿರ್ತಕ್ಕಂಥ ಸಂಬಂಧ ಇದೆ. ಪರಮಾತ್ಮನ ಅಧೀನರು ನಾವು. ಪರಮಾತ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮಲ್ಲಿದ್ದು ಕ್ರಿಯೆಯನ್ನು ಮಾಡದೇ ಇದ್ದರೆ ನಾವು ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಆಧೀನ್ಯವನ್ನು ತೋರಿಸುವುದಕ್ಕೋಸ್ಕರ ಬಿಂಬ ಮತ್ತು ಪ್ರತಿಬಿಂಬ ಭಾವ ಇದೆ. ಅದಕ್ಕೋಸ್ಕರ ಆಚಾರ್ಯರು
ತಪ್ಪದೆ ಬಿಡಿಸಿ ಹೇಳ್ತಾರೆ. ಈ ಪರಮಾತ್ಮನ ಅಧೀನ ಮಹಾಲಕ್ಷ್ಮೀ ದೇವಿ. ಆ ಮಹಾಲಕ್ಷ್ಮೀ ದೇವಿಯ ಅಧೀನ ಆಭಾಸಕೋಶ್ಯ ಪವನಃ. ಪರಮಾತ್ಮನ ಅಧೀನ ಬ್ರಹ್ಮವಾಯುಗಳು. ಪವನಸ್ಯ ರುದ್ರ ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೌ. ವಾಯುದೇವರ ಅಧೀನ ಗರುಡಶೇಷರುದ್ರರು. ಗರುಡಶೇಷರುದ್ರರ ಅಧೀನ ಶಕ್ರಕಾಮೌ ಇಂದ್ರ ಮತ್ತು ಕಾಮ. ಆ ನಂತರ ಋಷಿಗಳೇ ಮೊದಲಾಗಿರ್ತಕ್ಕಂಥವರು ಇಂದ್ರ ಕಾಮರಿಗೆ ಪ್ರತಿಬಿಂಬರು. ಹಾಗಾದರೆ ಬಿಂಬ ಪ್ರತಿಬಿಂಬರಲ್ಲಿ ಅನಂತ ಗುಣ, ಅನೇಕ ಅಬ್ಜ ಗುಣ, ಅನೇಕ ಕೋಟಿ ಗುಣ, ಕೋಟಿ ಗುಣ, ಲಕ್ಷ ಗುಣ, 1000 ಗುಣ, 50 ಗುಣ, 100 ಗುಣ. ಇದು ಪರಮಾತ್ಮನಿಗೆ ಗೊತ್ತು ಎಷ್ಟು ಗುಣ ಅಂತ ಗುಣ ಅಂತೇಳಿ. ಕೆಲವು ಗುಣಗಳನ್ನು ಶಾಸ್ತ್ರಕಾರರು ಹೇಳಿದ್ದಾರೆ. ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ ಆಭಾಸಕತ್ವತರಮಶ್ಯ ಮರುತ್ಸ್ವರೂಪಾತ್. ವಾಯುದೇವರಿಗಂತಲೂ ಶ್ರೇಷ್ಠಳಾಗಿರ್ತಕ್ಕಂತಹ ಮಹಾಲಕ್ಷ್ಮೀ ದೇವಿಗೆ ಅಧೀನಳು ಸರಸ್ವತಿ, ಭಾರತಿ, ಗಾಯತ್ರಿ, ಸಾವಿತ್ರಿಯರು. ಅವರಿಗೆ ಅಧೀನರು ಸೌಪರ್ಣಿ, ವಾರುಣಿ, ಉಮಾ. ಅವರ ಅಧೀನರು ರತಿ ಮತ್ತು ಶಚಿ ಇತ್ಯಾದಿಗಳು. ಇದೇ ರೀತಿಯಾಗಿ ಸಂಪೂರ್ಣ ಜಗತ್ತಿನಲ್ಲಿ ಒಬ್ಬರಿಗಿಂತ ಅವ್ರ ಕೆಳಗೆ, 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 ಈ ರೀತಿಯಾಗಿರ್ತಕ್ಕಂಥ ತಾರತಮ್ಯ ಜಗತ್ತಿನಲ್ಲಿ ಇದೆ. ತಮಗಿಂತ ಶ್ರೇಷ್ಠರಾದ ಅಧೀನರು ನಾವಾಗಿರ್ತೇವೆ. ನಾವೆಲ್ಲರೂ ಸೇರಿ ಆ ಪರಮಾತ್ಮನ ಅಧೀನರಾಗಿರ್ತೇವೆ. ಜಗತ್ತಿನಲ್ಲಿ ನಾವು ದೇವರಾಗೋದಿಲ್ಲ. ದೇವರು ಯಾಕಂದರೆ ನಾವೆಲ್ಲರೂ ಬೇರೆ ಬೇರೆ. ನಮ್ಮಲ್ಲಿಯೂ ಕೂಡ ಎಲ್ಲರೂ ಒಂದೇ ಅಲ್ಲ. ಏನ್ರಿ ಆಚಾರ್ಯ ಭೇದಭಾವ ಮಾಡ್ತೀರಿ? ಹೌದು, ಎಲ್ಲರೂ ಒಂದೇನು ಹೇಳಿ ನಿಮಗೆ ನೋಡೋಣ. ಎಲ್ಲರೂ ಒಂದೇ ಇದ್ದರೆ ನಿಮ್ಮ ಗಂಡನಿಗೆ ಊಟಕ್ಕೆ ಹಾಕಿದಷ್ಟು ನಿಮ್ಮ ಒಂದು ತಿಂಗಳ ಕೂಸಿಗೆ ಊಟಕ್ಕೆ ಹಾಕ್ರಿ. ಇಲ್ಲ, ತಿಂಗಳ ಕೂಸಿಗೆ ಏನು ಎಷ್ಟು ಕೊಡ್ತೀರಿ ಅಷ್ಟೇ ಹಾಲು ನಿಮ್ಮ ಗಂಡ ಕೊಡ್ರಿ. ಇವತ್ತಿಷ್ಟೇ ಕೂಸು ದೊಡ್ಡ ಆಗೋ ತನಕ ಇಷ್ಟೇ ನಿಮಗೆ. ಅವ 3ನೇ ದಿವಸವೇ ಡೈವರ್ಸ್ ಕೊಡ್ತಾನೆ. ಎಲ್ಲರೂ ಒಂದೇ ಇಲ್ಲ, ಪರಸ್ಪರ ಭಿನ್ನರು. ಸ್ವಭಾವ ಭಿನ್ನ, ರಕ್ತ ಭಿನ್ನ, ಯೋಗ್ಯತೆ ಭಿನ್ನ, ಜ್ಞಾನ ಭಿನ್ನ, ತಿಳುವಳಿಕೆ ಭಿನ್ನ. ಈ ರೀತಿಯಾಗಿ 100, 1000 ಗುಣ ಇತ್ಯಾದಿಗಳಿಂದ ತಾಭ್ಯಶ್ಚತೆ ಶತಗುಣೈರ್ದಶತೋ ವರಿಷ್ಠ ಪಂಚೋತ್ತರೈರಪಿ ತಥಾ ಕ್ರಮಶಃ ಶ್ರುತಿಸ್ಥಾಃ ಶಬ್ದೋ ಬಹುತ್ವವಚನಃ ಶತಮಿತ್ಯತಶ್ಚ ಶ್ರುತ್ಯಂತರೇಷು ಬಹುದೋಕ್ತ ವಿರುದ್ಧಿತಾನ. ಏನ್ರಿ, ಒಂದು ಕಡೆಗೆ 100 ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ 200 ಅಂತ ಹೇಳ್ತಾರೆ, ಇನ್ನೊಂದು ಕಡೆಗೆ 150 ಅಂತ ಹೇಳ್ತಾರೆ. ವೇದದೊಳಗೆ ಮತ್ತು ಬೇರೆ ಬರ್ತದೆ. ಪರಸ್ಪರ ಚೇಂಜು, ಒಂದೇ ಕಡೆಗೆ ಏಕವಾಕ್ಯತೆ ಇಲ್ಲ. ಅರ್ಥ ಮಾಡ್ಕೊಂಡಿಲ್ಲ ನೀವು. 100, 10, 20 ಸಂಖ್ಯೆಗಳು ಅವರಿಗಿಂತ ಹೆಚ್ಚು ಕಡಿಮೆ, ಇಷ್ಟೇ ಅರ್ಥ. ಆದ್ದರಿಂದಾಗಿ ಎಲ್ಲಿ ಸಂಖ್ಯೆ ಬಂದರೂ ಕೂಡ ಅಷ್ಟೇ ಸಂಖ್ಯೆ ಅಂತ ಗಟ್ಟಿ ಹಿಡ್ಕೊಳ್ಬೇಡ್ರಿ. ಒಟ್ಟು ಅವರಿಗಿಂತ ಇವರು ಕಡಿಮೆ. ಆ ಅರ್ಥದಲ್ಲಿ ಸಂಖ್ಯೆ ಬಂದಿದೆ ಹೊರತು ಪೂರ್ಣತ್ವದ ಅಪೂರ್ಣತ್ವದ ವಿಷಯದಲ್ಲಿ ಬಂದಿರತಕ್ಕಂಥ ಸಂಖ್ಯೆಗಳು ಬಂದಿದೆ. ಸರಿಯಪ್ಪ. ಇಲ್ಲಿ ನಮ್ಮಲ್ಲಿ ಭೇದ ಭಾವ ಇದೆ. ಮುಕ್ತಿಯಲ್ಲಿ
ಮುಕ್ತಿಗೆ ಹೋದ್ಮೇಲೆ ನಾವೆಲ್ಲೂ ಸಮಾನರಲ್ಲೇನು? ಇಲ್ಲ. ಮುಕ್ತಿಯಲ್ಲಿಯೂ ಕೂಡ ಅವರವರ ಸ್ವರೂಪ ಯೋಗ್ಯತಾನುಸಾರವಾಗಿ ಅವರು ಇರ್ತಾರೆ. ಅಲ್ಲಿಯೂ ಕೂಡ ತಾರತಮ್ಯ ಇದೆ. ತೇಷಾಂ ಸ್ವರೂಪಮಥಮೇವ ಯಥೋಥ ಮುಕ್ತಾಃ ಅಪ್ಯೇವಮೇವ ಸತತೋಚ್ಚ ವಿನೀಚ ರೂಪಾಃ ಶಬ್ದಂ ಶತಂ ದಶಸಹಸ್ರಮಿತಿ ಸ್ಮಯಸ್ಮಾತ್ ತಸ್ಮಾನ್ನ ಹೀನ ವಚನೋತ ತಥೋಗ್ರ ರೂಪಾಃ. ಅಲ್ಲಿಯೂ ಕೂಡ ತಾರತಮ್ಯ ಇದೆ. ಅಲ್ಲಿಯೂ ಅವರು 100, 10, 1000 ಆಯಾ ಗುಣಗಳಿಂದ ಹೆಚ್ಚು ಅಂತರ ಇದೆ. ಜೀವರು 3 ರೀತಿಯಾಗಿರ್ತಕ್ಕಂಥವ್ರು. ಒಂದು ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು ಮತ್ತು ತಮೋಯೋಗ್ಯರು. ಏವಂ ನರೋತ್ತಮ ಪರಾಸ್ತು ವಿಮುಕ್ತಿಯೋಗ್ಯಾಃ ಅನ್ಯೇ ಚ ಸಂಸ್ಕೃತಿಪರ ಅಸುರಾಸ್ತಮೋಗಾಃ. ದೇವತೆಗಳು ಮೋಕ್ಷಕ್ಕೆ ಹೋಗ್ತಾರೆ, ಮನುಷ್ಯೋತ್ತಮರವರೆಗೂ ಮೋಕ್ಷಕ್ಕೆ ಹೋಗ್ತಾರೆ ಎಲ್ಲರೂ. ಮನುಷ್ಯೋತ್ತರಕ್ಕಿಂತ ಕೆಳಗಿನವರು ನಿತ್ಯ ಸಂಸಾರಿಗಳು. ಅಸುರರು ತಮಸಿಗೆ ಹೋಗ್ತಕ್ಕಂಥವರು. ಎಲ್ಲ ಸರಿಯಪ್ಪ, ಜಗತ್ತಿನಲ್ಲಿ ಬದಲಾವಣೆ ಆಗ್ತಿರ್ತಾವಲ್ಲ, ಹೀಗೇನು ಬದಲಾವಣೆ ಇದೇನು? ಒಮ್ಮೆ ದೇವತೆಗಳು ತಮಸ್ಸಿನಲ್ಲಿ, ಅಸುರರು ಮೋಕ್ಷದಲ್ಲಿ. ಈ ವ್ಯವಸ್ಥೆ ನಿತ್ಯ ವ್ಯವಸ್ಥೆ. ಅಸುರರು ಅಂಧಂತಮಸ್ಸಿಗೆ ಹೋಗುವುದು ನಿಶ್ಚಿತ. ಅಸುರರು ಅಂದರೆ ಯಾರು? ಯಾರು ಮಹಾಸ್ವಾರ್ಥಿಗಳು. ಇವರೆಲ್ಲರೂ ಕೂಡ ಅಸುರರು. ಕೇವಲ ತಮ್ಮ ಸುಖಕ್ಕೋಸ್ಕರ ಇನ್ನೊಬ್ಬರಿಗೆ ತ್ರಾಸು ಕೊಡ್ತಕ್ಕಂಥವರು, ದೇವರನ್ನು ದ್ವೇಷ ಮಾಡ್ತಕ್ಕಂಥವರು. ಅಸುಷು ಏವ ರಮಂತೆ ಇತಿ ಅಸುರಃ. ತಾವೇ ಶ್ರೇಷ್ಠರು, ನಾನೇ ದೇವರು, ನಾನೇ ದೇವರಿಗಿಂತ ಶ್ರೇಷ್ಠ, ನಾನು ದೇವರಿಲ್ಲದಂತೆ ಮಾಡ್ತೇನೆ. ಈ ವ್ಯಕ್ತಿಗಳಲ್ಲೂ ಕೂಡ ಅಸುರರು. ಇನ್ನು ಸುರರು 24 ತಾಸು ಭಗವಂತನ ಗುಣಗಾನದಲ್ಲಿ ಆಸಕ್ತರು. ಸುರಾ ಹರೇ ಗುಣ ಪ್ರೋಕ್ತ. ಸುರ ಅಂತಿಕೊಂಡಂತಂದರೆ ಪರಮಾತ್ಮನ ಗುಣಗಳು, ಅದರಲ್ಲಿ ಆಸಕ್ತರು ಸುರರು. ನಿತ್ಯ ಸಂಸಾರಿಗಳು ಸಂಸಾರ, ಮುಂದೆ ಹೋಗು ನಿಂದ ಬಾ, ಮುಂದೆ ಹೋಗು ಇಂದ ಬಾ. ಹುಟ್ಟುವುದು, ತಲೆ ದಿವಸ ಇರೋದು, ಸಾಯೋದು, ಮತ್ತು ನರಕ ಅನುಭವಿಸುವುದು, ಮತ್ತು ಹುಟ್ಟುವುದು, ಈ ರೀತಿಯಾಗಿ ಪುನರಪಿ ಜನನಂ ಪುನರಪಿ ಮರಣಂ, ಈ ಪರಿಸ್ಥಿತಿಯಲ್ಲಿ ಇರ್ತಕ್ಕಂಥವರು. ಆದ್ದರಿಂದಾಗಿ ಸತತ ಭಗವಂತನ ಗುಣದಲ್ಲಿ ಆಸಕ್ತರು ಮುಕ್ತಿಯೋಗ್ಯರು. ನಮ್ಮಂಥವ್ರು ಆಗೊಮ್ಮೆ ಈಗೊಮ್ಮೆ, ನೆನಪಾದಾಗೊಮ್ಮೆ, ಸಂಕಟ ಬಂದಾಗೊಮ್ಮೆ ದೇವರನ್ನು ನೆನೆಸುವವರು ಇಲ್ಲೇ ಇರ್ತಕ್ಕಂಥವ್ರು. ಹೋಗ್ಲಪ್ಪ, ಈ ವ್ಯವಸ್ಥೆ ನಿತ್ಯ ಅಂತ ತಿಳ್ಕೊಂಡು ಹೇಳ್ತೀರಲ್ಲ, ಇಲ್ಲ, ನಿತ್ಯ ಇಲ್ಲ. ಹೇಗೆ ಹೇಳ್ತೀರಿ? ಯಾವುದ್ರಿ? ಒಂದು ದಿವಸ ಎಲ್ಲರೂ ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ ಹೋಗಿಬಿಟ್ರು, ಅನ್ನ ತಮಸಿಸುವಂಥವ್ರು ನಮಸ್ಗೆ ಹೋಗಿಬಿಟ್ರು, ನಿತ್ಯ ಸಂಸಾರಗಳು ಅಷ್ಟೇ ಉಳಿದ್ರು, ಜೀವರ ಸಂಖ್ಯೆ ಮುಗೀತು. ಆವಾಗ
ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ತಮೋಯೋಗ್ಯರು. ಈ ವ್ಯವಸ್ಥೆ ಕಾಯಮಲ್ಲ. ಅದಕ್ಕೋಸ್ಕರ ಆಚಾರ್ಯ ಹೇಳ್ತಾರೆ, ಪೂರ್ತಿಶ್ಚನೈವ ನಿಯಮಾತ್ಮವಿತ. ಜೀವರು ಅನಂತರು, ಅನಂತರಾದ್ದರಿಂದಾಗಿ ಈ ಸಂಖ್ಯೆ ಮುಗಿಯೋ ಮೋಕ್ಷಕ್ಕೆ ಹೋಗ್ತಾನೇ ಇರ್ತಾರೆ, ಅಂಧತಮಸ್ಸು ಹೋಗ್ತಾನೇ ಇರ್ತಾರೆ, ಸಂಖ್ಯೆ ಮುಗಿಯೋದಿಲ್ಲ. ಇನ್ಫಿನಿಟ್. ಹೇಗೆ ಜೀವರು ಅನಂತರು, ಹಾಗಾದರೆ ಹರಿಯೂ ಅನಂತ. ಹೌದು, ಹರಿಯೂ ಅನಂತ. ಅನಂತನ ಸಂಖ್ಯೆಯಲ್ಲ, ಗುಣಗಳಲ್ಲಿ. ಅವನ ಗುಣಗಳು ಅನಂತ, ಆತ್ಮನ ಗುಣಗಳು ಅನಂತ. ಯಾಕಪ್ಪ? ಯಾಕೆ ಅಂತಂದರೆ ದೇವತೆಗಳು ಭಾಳ ಪ್ರತಿಭಾವಂತರು. ನೋಡಿಲ್ಲ, ದೇವತೆಗಳು ಸಂಪೂರ್ಣ ಜಗತ್ತನ್ನು ರಕ್ಷಣೆ ಮಾಡ್ತಾರೆ. ಅವ್ರಿಗೆ ಎಷ್ಟು ಪ್ರತಿಭಾ ಇರಬೇಕು, ಅವ್ರು ಎಷ್ಟು ಕಾಲ, ಭಾಳ ಕಾಲ ಇರ್ತಾರೆ. ಅವ್ರು ಸತತವಾಗಿ ಭಗವಂತನ ಗುಣ ಎಣಿಸ್ತಾರೆ, ಆದರೂ ಮುಗಿಲಿಲ್ಲ. ಏತೈ ಸುರಾದಿವಿರತಿ ಪ್ರತಿಭಾದಿಯುಕ್ತೈ, ಅತ್ಯಂತ ಮಹಾಪ್ರತಿಭೆಯಿಂದ ಇವರು ಸತತಂ ಪ್ರವಿಚಂತಯದ್ಭಿ, ಲಕ್ಷ್ಮೀನ ಹಿಡ್ಕೊಂಡು ಹಗಲು ರಾತ್ರಿ ಭಗವಂತನ ಗುಣಗಳನ್ನು ಎಣಿಸ್ತಾ ಹೋದರು. ಪೂರ್ತಿ ರಚಿಂತ್ಯ ಮಹಿಮಃ ಪರಮಾತ್ಮನಾತ್ಮ, ಅವನ ಗುಣಗಳು ಎಣಿಸಿ ಮುಗಿಯುವುದಿಲ್ಲ. ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಈ ಅನಂತ ಗುಣಗಳು ಬೇರೆ ಕಡೆಗೆ ಇರಲಿಕ್ಕೆ ಸಾಧ್ಯವಿಲ್ಲ, ಅವನೊಬ್ಬನಲ್ಲೇ ಇದೆ. ಆದರೂ ಕೂಡ ಒಂದು ಪ್ರಶ್ನೆ ಬರ್ತದೆ, ದೇವರಿಗೆ ತನ್ನ ಗುಣ ಎಷ್ಟು ಮಂದಿ ಗೊತ್ತದನೋ ಇಲ್ಲ? ಗೊತ್ತಿದೆ ಇಲ್ಲೋ? ಗೊತ್ತಿದೆ ಅಂತಂದರೆ ಇಷ್ಟೊಂದು ಗೊತ್ತ ಮುಗೀತು, ಅಲ್ಲಿ ಅನಂತ ಆಗಲಿಲ್ಲ. ಗೊತ್ತಿಲ್ಲ ಅಂದರೆ ದೇವರ ಜ್ಞಾನಿ, ಸರ್ವಜ್ಞ ಅಲ್ಲ. ಅರೇ ನಿಮ್ಮಂಥ ಪ್ರಶ್ನೆ ಭಾಷೆ ಮಾಡಿ ಹೋಗ್ಯಾರ, ಬೇಕಾಡ್ತಿರ್ತೆ ಆಗ್ಯದ. ಯಾಕೆ ಅಂತಿಕೊಂಡಂತಂದರೆ ಭಗವಂತನಿಗೆ ತನ್ನ ಅನಂತ ಗುಣಗಳು ಅನಂತ ಇವೆ ಅಂತ ಗೊತ್ತಿದೆ. ಅನಂತನಿಗೆ ತನ್ನ ಗುಣಗಳು ಅನಂತ ಅಂಥೇಳಿ ಅವನಿಗೆ ಗೊತ್ತಿದೆ. ಆದ್ದರಿಂದಾಗಿ ಅನಂತನಿಗೆ ಸೀಮೆ ಇಲ್ಲ, ಇನ್ಫಿನಿಟ್. ಆಗಲಪ್ಪ, ಯಾರು ಒಬ್ಬರು ಭಾಳ ಕಷ್ಟಪಟ್ಟು ತಪಸ್ ಮಾಡಿ 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 ದೇವರ ಸಮ ಆಗ್ಬೋದಲ್ಲ? ಅಥವಾ ಮತ್ತೆ ತಪಸ್ ಮಾಡಿ 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 ದೇವ್ರಿಗಿಂತ ಹೆಚ್ಚಾಗಿ ದೇವರನ್ನು ಕ್ಯಾನ್ಸಲ್ ಮಾಡಿ ಅವ್ರ ಸ್ಥಳದಿಂದ ತೆಗೆದಾಕಿ ತಾವು ದೇವರಾಗ್ಬೋದಲ್ಲ? ಅವಾಗ ನಮ್ಮ ಗತಿ ಏನು? ಹೇಳಿ ದೇವರ ದೇವರು ದೇವರು ನಾರಾಯಣ 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 ಅಂತ ತಿಳ್ಕೊಂಡಂತೇಳಿ ಸಂಪೂರ್ಣ ಅನೇಕ ಜನ್ಮ ಭಕ್ತಿ ಮಾಡಿದೆವು. ನಮಗೆ ಮೋಕ್ಷ ಸಿಗಬೇಕು, ಅಷ್ಟೊತ್ತಿಗೆ ಈ ದೇವರು ಪೋರ್ಟ್ಫೋಲಿಯೋ ಹೋಯಿತು, ಇವನು ಮಿನಿಸ್ಟ್ರಿ ಹೋಯಿತು, ಇವನು ಜಾಗದಾಗ ಬೇರೆ ಬಂದು ಕೂತ್ಕೊಂಡ. ಅವ ನಮ್ಮ ಭಕ್ತಿಗತಿ ಏನು? ತಪ್ಪು ಕ್ಯಾ ಕರ್ನೆ ಕಾ? ಅಂಥ ಪರಿಸ್ಥಿತಿ ಬರೋದಿಲ್ಲ. ಇವನ ಸಮರು ಯಾರು ಇಲ್ಲ, ಇವನಿಗಿಂತ ಉತ್ತಮರಂತೂ ಸರ್ವಥಾ ಇಲ್ಲ. ಯಾಕೆಂದರೆ ಅವನೊಬ್ಬನೇ ಸ್ವತಂತ್ರ, ಉಳಿದವರು ಪರತಂತ್ರರು. ಸ್ವತಂತ್ರನಾದ ವ್ಯಕ್ತಿ ಪರತಂತ್ರರನ್ನು ತನ್ನ ಸಮಾನ ಮಾಡ್ಕೊಳ್ಳಿಕ್ಕೆ ಎಂದಾದರೂ ಬಯಸ್ತಾನೇನು? ಬಯಸೋದು ಇಲ್ಲ. ಯಾಕೆ? ಇವರಿಗೆ ಯೋಗ್ಯತೆಯೇ ಇಲ್ಲ. ನೀವು ಹೇಳಿದ್ರೆ ನಾವು ಹೆಂಗೆ ನಂಬೇಕ್ರಿ? ಅದಕ್ಕೆ ಮುಂದಿನ ಶ್ಲೋಕ, ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ನಾವು ಇಲ್ಲಿ ತನಕ ಹೇಳಿರ್ತಕ್ಕಂಥ ತತ್ವಗಳನ್ನು ಹೇಳಿದ್ದಾರೆ.
ಇಲ್ಲಿ ತನಕ ನಾವೇನು ಹೇಳಿದೆವು ನಿಮಗೆ? ಈ 3 ದಿವಸ ನೆನಪು ಮಾಡಿಕೊಡ್ರಿ. ಏನೇನು ಹೇಳಿದೆವು ನಿಮಗೆ? ಭಗವಂತನೇ ಸೃಷ್ಟಿ ಮಾಡಿದವನು. ಪ್ರಳಯ ಕಾಲದಲ್ಲಿ ಮೊದಲು ಯಾರೂ ಇರಲಿಲ್ಲ, ಪರಮಾತ್ಮ ಮಾತ್ರ ಇದ್ದ. ಎಲ್ಲರೂ ಕೂಡ ಅವನ ಹೃದಯದಲ್ಲಿ, ಅವನ ಹೊಟ್ಟೆಯಲ್ಲೇ ಇದ್ದರು. ಅವರನ್ನು ನೋಡಿ ಪರಮಾತ್ಮ ಸೃಷ್ಟಿ ಮಾಡಬೇಕು ಅಂತ ಬಯಸಿದ. ಸೃಷ್ಟಿ ಮಾಡಬೇಕು ಅಂತಂದಾಗ ಪರಮಾತ್ಮ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರುದ್ರ ರೂಪಗಳನ್ನು ತೆಗೆದುಕೊಂಡ. ಆ ಕಾಲಕ್ಕೆ ಮಹಾಲಕ್ಷ್ಮೀ ದೇವಿ ವಾಸುದೇವನ ಜೊತೆಗೆ ಮಾಯಾ, ಜಯ, ಕೃತಿ, ಶಾಂತಿ ಅಂತ ರೂಪಗಳನ್ನು ತೆಗೆದುಕೊಂಡರು. ಪರಮಾತ್ಮ ತಾನು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ರೂಪದಿಂದ ಜಾಗ ಕೊಟ್ಟ, ಸಮಾನತಂತ ಶರೀರ ಕೊಟ್ಟು ಎಲ್ಲ ಅನುಕೂಲ ಮಾಡಿಕೊಟ್ಟ. ಇಂಥ ಪರಮಾತ್ಮ ಅನಂತ ರೂಪ ತೆಗೆದುಕೊಂಡು ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ. ಅವನ ಮಹಿಮೆ ಅತ್ಯಂತ ಅಪೂರ್ವ. ಯಾಕೆ? ಅವನು ದೋಷಹೀನ, ಗುಣಪರಿಪೂರ್ಣ, ನಿತ್ಯ ಶರೀರಿ, ಆನಂದನೇ ಅವನ ಶರೀರವೆಲ್ಲ ಆನಂದ, ಸ್ವಗತ ಭೇದ ವಿವರ್ಜಿತ, ಕಾಲತಃ ದೇಶತಃ ಅನಂತ. ಅವನ ಸಮಾನ ಯಾರೂ ಇಲ್ಲ, ಅವನ ಸಮಾನ ಯಾರೂ ಆಗಲಿಕ್ಕೆ ಸಾಧ್ಯವಿಲ್ಲ. ಸರ್ವಜ್ಞ, ಈಶ್ವರ, ಸರ್ವಶಕ್ತಿ, ಪೂರ್ಣವಾಗಿರ್ತಕ್ಕಂತಹ ಪರಿಪೂರ್ಣವಾದಂಥ ಅನಂತ ಗುಣಗುಳ್ಳ, ಸುಖ ಆನಂದಗಳಿಂದ ಯುಕ್ತನಾಗಿರ್ತಕ್ಕಂಥವನು, ಅನಂತ ಗುಣವುಳ್ಳವನು. ಇವನ ಅನುಗ್ರಹ ಇಲ್ಲದೆ ಇದ್ದರೆ ಮಹಾಲಕ್ಷ್ಮೀ ದೇವಿ ಏನೂ ಮಾಡಲು ಸಾಧ್ಯವಿಲ್ಲ. ಮತ್ತು ಇವತ್ತು ಹೇಳಿದ್ದು, ಜೀವರೆಲ್ಲರೂ ಅವನ ಪ್ರತಿಬಿಂಬರು, ಅವನ ಅಧೀನರು. ಆನಂತರ ಲಕ್ಷ್ಮೀದೇವಿ ಅಧೀನರು, ಎಲ್ಲ ಸ್ತ್ರೀಯರು. ಮಹಾಲಕ್ಷ್ಮೀ ದೇವಿ ಪರಮಾತ್ಮನ ಅಧೀನಳು. ಆದ್ದರಿಂದಾಗಿ ಎಲ್ಲರಲ್ಲಿಯೂ ಕೂಡ ಗುಣತಾರತಮ್ಯ ಇರೋದರಿಂದಾಗಿ ಎಲ್ಲರೂ ಒಂದೇ ಎಂದೂ ಆಗೋದಿಲ್ಲ. ಈ ತಾರತಮ್ಯ ಮುಕ್ತಿಯಲ್ಲೂ ಕೂಡ ಇರ್ತದೆ. ಜೀವರು 3 ವಿಧ: ಮುಕ್ತಿಯೋಗ್ಯರು, ನಿತ್ಯ ಸಂಸಾರಿಗಳು, ಆನಂತರ ತಮೋಯೋಗ್ಯರು ಅಂಥೇಳಿ. ಅವರು ಮುಕ್ತಿಗೆ ಹೋಗಿ ನಂತಂತಂಸಿ ಹೋಗಿ ಒಂದು ದಿವಸ ಮುಗೀತು, ಮುಂದೆ ದೇವ್ರ ಕೆಲಸ ಇಲ್ಲ ಅಂತ ಆಗೋದಿಲ್ಲ. ಆ ಅನಂತ ಜೀವಿಗಳು, ಅನಂತ ಜೀವಿಗಳು, ಅನಂತ ರಾಶಿಗಳು. ಪರಮಾತ್ಮನಲ್ಲಿಯೂ ಗುಣ ಅನಂತ. ಪರಮಾತ್ಮನ ಜೊತೆಗೆ ಸಮರು, ಅವನಿಗಿಂತ ಅಧಿಕರು ಯಾರೂ ಸಾಧ್ಯವಿಲ್ಲ. ಈ ಮೂಲಭೂತವಾದ ತತ್ವ ಅಂತ ಏನಿದೆ, ಯಾವ್ಯಾವ ತತ್ವ ಆಯಿತು? ಹರಿಪರತರಃ, ಪರಮಾತ್ಮ ಸರ್ವೋತ್ತಮ. ಆನಂತರ ಶ್ರೀಮನ್ಮಧ್ವಮತೆ ಹರಿಪರತರಃ, ಸತ್ಯಂ ಜಗತ, ಜಗತ್ತು ಸತ್ಯ, ತತ್ವತೋ ಭಿನ್ನಾ, ಜಗತ್ತು ಸತ್ಯವಾದ ಜಗತ್ತು, ಪ್ರತಿಯೊಬ್ಬರೂ ಭಿನ್ನರಾಗಿದ್ದಾರೆ. ಹರೇರನುಚರಾಹ, ಎಲ್ಲರೂ ಭಗವಂತನ ಅಧೀನರು. ಇವರಲ್ಲಿ ಜಡಗಳಲ್ಲಿಯೂ ಮತ್ತು ಚೇತನರಲ್ಲಿಯೂ ಕೂಡ ನೀಚೋಚ್ಚ ಭಾವಂ ಗತಃ, ತಾರತಮ್ಯ ಇದೆ. ಭಕ್ತಿ, ಮುಕ್ತಿ, ನೈಜ ಸುಖಾನುಭೂತಿ. ನಮ್ಮ ಸ್ವಕೀಯ ಆನಂದವನ್ನು, ಸ್ವರೂಪವನ್ನು ಪಡೆಯುವುದೇ ಮುಕ್ತಿ. ಆನಂತರ ಇಂಥ ಮುಕ್ತಿ ಸಿಗಬೇಕಾಗಿದ್ದರೆ ಅಮಲವಾದ ಭಕ್ತಿ ಬೇಕು. ಈ ಸಂಪೂರ್ಣ ಇಷ್ಟೆಲ್ಲ ತತ್ವಕ್ಕೆ ಪ್ರಮಾಣಗಳು, ಪ್ರತ್ಯಕ್ಷ ಆಗಮಗಳು, ಯಕ್ಷಾದಿತ್ರಿತಯಂ ಪ್ರಮಾಣಂ, ಸಕಲ ವೇದಗಳು ಈ ವಿಚಾರವನ್ನು ಹೇಳುತ್ತವೆ. ಆಚಾರ್ಯರು ಇದನ್ನೇ ಹೇಳ್ತಾರೆ. ಇಲ್ಲಿ ತನಕ ನಾನು ಹೇಳಿದ್ದು ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ. ಸಕಲ ವೇದಗಳ ಸಾರ ವಿಷ್ಣು ಸರ್ವೋತ್ತಮ, ವಾಯುಜೀವೋತ್ತಮ, ಜಗತ್ತು ಸತ್ಯ, ತಾರತಮ್ಯ ಇತ್ಯಾದಿ. ರಾಮಾಯಣದ ಅಭಿಪ್ರಾಯವೂ ಇದೆ, ಭಾರತದ ಅಭಿಪ್ರಾಯವೂ ಇದೆ, ಪಂಚರಾತ್ರದ ಅಭಿಪ್ರಾಯವೂ ಕೂಡ ಇದೆ, ಉಳಿದ ಶಾಸ್ತ್ರಗಳ ಅಭಿಪ್ರಾಯವೂ ಕೂಡ ಇದೆ, ಬ್ರಹ್ಮಸೂತ್ರದ ಅಭಿಪ್ರಾಯವೂ ಕೂಡ ಇದೆ. ಎಲ್ಲೂ ಈ ವಿಚಾರಗಳನ್ನು ಹೇಳುತ್ತವೆ.
ಹಾಗಾದರೆ ಪ್ರಮಾಣ ಕೊಡ್ತೀರಾ? ಆಚಾರ್ಯ ಹೇಳ್ತಾರೆ ಕೊಡ್ತೇನೆ ಅಂತ ಹೇಳ್ತಾರೆ 23ನೇ ಶ್ಲೋಕದಿಂದ. ನಾನೀಗ ಹೇಳಲಿಕ್ಕೆ ಚಾಲು ಮಾಡೋದಿಲ್ಲ. ನಾಳೆ ಪೆನ್ನು ಎಕ್ಸಸೈಸ್ ತೆಗೆದುಕೊಂಡು ಬನ್ನಿ. ಎಷ್ಟು ಪ್ರಮಾಣ ಬೇಕಾ ಕೊಡ್ತೇವೆ. ಎಂಥ ಅದ್ಭುತ ಶೈಲಿ ಶ್ರೀಮದಾಚಾರ್ಯರದು. ವೇದ, ಬ್ರಹ್ಮಸೂತ್ರ ಅನೇಕ ಪ್ರಮಾಣಗಳನ್ನು ಮೆದುರಿಗೆ ಪಟ 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 ಕೊಡ್ಕೊತ ಹೋಗ್ತಾರೆ. ಎಷ್ಟು ಪ್ರಮಾಣ ನಮಗೆ ಸರಿಯಾಗಿ ಇಟ್ಟುಕೊಂಡ್ರೆ ನಮ್ಮಷ್ಟು ತಿಳಿದವರು ಯಾರೂ ಇರೋದಿಲ್ಲ. ಅದನ್ನು ನಾಳಿನಿಂದ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಇಲ್ಲಿಗೆ ಮುಗಿದು ಅಂತ ತಿಳ್ಕೊಳ್ಬೇಡ್ರಿ. ನಾವು ನೀವು ಎಲ್ಲರೂ ಇವತ್ತು ನಮಗೆ ಜ್ಞಾನ ಕೊಟ್ಟ ಆ ಗುರುಗಳನ್ನು ನೆನೆಸೋಣ. ಯಾಕೆ ಇವತ್ತು ಗುರುಪೂರ್ಣಿಮಾ. ಗುರುಗಳನ್ನು ನೆನೆಸೋಣ ಅಂತಂದ್ರೆ ಹೇಗೆ? ನಮ್ಮ ಗುರುಗಳು ಸತ್ಯಾತ್ಮ ತೀರ್ಥರು, ನಮ್ಮ ಗುರುಗಳು ಇಂಥ ಆಚಾರ್ಯರು, ನಮ್ಮ ಗುರುಗಳ ಹೆಸರು ಮೋಹನಾಚಾರ್ಯರು, ನನ್ನ ಗುರುಗಳ ಹೆಸರು ದಾಮೋದರಾಚಾರ್ಯರು. ಇದು ಗುರುಗಳ ನೆನಪಲ್ಲ. ಹೇಗೆ ನೆನೆಸಬೇಕು? ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಪಾದ ಮೊದಲು ಅವರ ಕಾಲುಗಳು, ಪಾದಗಳು, ಕಾಲುಗಳು, ಸೊಂಟ, ಅವರ ಆಕೃತಿ, ಅವರ ಕೈಗಳು, ಅವರ ಎದೆ, ಅವರ ಭುಜಗಳು, ಕುತ್ತಿಗೆ, ಮುಖದಲ್ಲಿರ್ತಕ್ಕಂಥ ತೇಜಸ್ಸು, ಅದರ ಜೊತೆಗಿರ್ತಕ್ಕಂಥ ಅವರ ನಗು, ಅದರ ಜೊತೆಗಿರ್ತಕ್ಕಂಥ ನಮಸ್ಕಾರ ಮಾಡಿದಾಗ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳುವ ಅವರ ಅಭಯಹಸ್ತ, ಎಲ್ಲವನ್ನೂ ಅನ್ನಿಸ್ಬೇಕು. ನನ್ನ ಗುರುಗಳು ಅಂತಂದಾಕ್ಷಣಕ್ಕೇನೆ ಆ ಗುರುಗಳ ಚಿತ್ರ ನನ್ನ ಕಣ್ಣೆದುರಿಗೆ ಬರಬೇಕು. ಈ ರೀತಿ ನಾವು ಎಷ್ಟು ಜನ ಪ್ರಯತ್ನ ಮಾಡಿದ್ದೇವೆ? ನನ್ನ ಗುರುಗಳು ಮಾಹುಲಿ ಆಚಾರ್ಯರು ನನ್ನ ಎದುರಿಗೆ ಬಂತು ರೂಪ. ಇವತ್ತು ಪೀಠದಲ್ಲಿರ್ತಕ್ಕಂಥವ್ರು ಸತ್ಯಾತ್ಮ ತೀರ್ಥರು ದಿನಾಲು ನೆನೆಸ್ತಿದ್ರೆ ರೂಪ ಬರ್ತದೆ. ಆದ್ದರಿಂದಾಗಿ ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್. ಆಯ್ತಪ್ಪ, ಸ್ಮರಣೆ ಮಾಡಿದ್ದು ಮುಂದೇನು? ಸ್ಮರಣೆ ಮಾಡಿ ನೋಡಿ. ಸರ್ವೇ ವಿಘ್ನಾಃ ಪ್ರಣಶ್ಯಂತಿ, ತೇನ ವಿಘ್ನಾಃ ಪ್ರಣಶ್ಯಂತಿ. ಅಷ್ಟೇ ಅಲ್ಲ, ನಿಮ್ಮ ಮನೋರಥಗಳು, ನಿಮ್ಮ ಅಭೀಷ್ಟಗಳು ಪೂರ್ತಿ ಆಗ್ತದೆ. ಒಂದು ಘಟನೆ ಹೇಳಿ ನಾನು ಮುಗಿಸ್ತೇನೆ. ನಿಂದು 5 ದಿವಸಕ್ಕೆ ಟೀಕಾಗಾರರ ಪುಣ್ಯತಿಥಿ ಬರ್ತದೆ. ಆಷಾಢ ಕೃಷ್ಣ ಪಕ್ಷ ಪಂಚಮಿ. ಸುಮಾರು 35-36 ವರ್ಷದ ಹಿಂದೆ ಇರಬೇಕು, ಅಥವಾ ಇಲ್ಲ 41-42 ವರ್ಷದ ಹಿಂದೆ. ಇಲ್ಲ, ತಪ್ಪು, ಏನು ಬರೀತದೆ ರೀ, ವಯಸ್ಸಾಗ್ಯದ. 18 ವರ್ಷದ ಹಿಂದೆ ನನ್ನ 2ನೇ ಮಗಳು ಹೆರಿಗೆ ಸಮಯ. ಇಲ್ಲಿ ವಿದ್ಯಾಪೀಠದಲ್ಲಿ ಟೀಕರ ಆರಾಧನೆ ನಡೆದಿತ್ತು. ಪಂಚಾಮೃತ ಅಭಿಷೇಕ ಮುಗಿದಿತ್ತು. ನನ್ನ ಹೆಂಡತಿ ಫೋನ್ ಬಂತು, ಬೋರಿವಲಿಯಲ್ಲಿ ಒಂದು ಹಾಸ್ಪಿಟಲ್ನಲ್ಲಿ ಹೆರಿಗೆ ಸಂದರ್ಭ ಇಲ್ಲ, ಮತ್ತು ಡಾಕ್ಟರ್ ಕಾಂಪ್ಲಿಕೇಟ್ ಅಂತ ಹೇಳ್ತಾ ಇದ್ದಾರೆ, ಲಗೂನ ಬೇಗನೆ ಬರ್ರಿ ಅಂತ. ನಾನು ಹೇಳಿದೆ, ಈಗ ಪಂಚಾಮೃತ ಅಭಿಷೇಕ ನಡೆದ, ನೈವೇದ್ಯ ಪ್ರವಚನ ಮುಗಿಸಿ ಪ್ರಸಾದ ಸ್ವೀಕಾರ ಮಾಡಿ ಬರ್ತೀನಿ. ಅಲ್ಲಿ ತನಕ ನಾನು ಏನು ಮಾಡಲಿ, ಗಾಬರಿ ಆಗಿತ್ತು ಅಂತಕೊಂಡು ಹೆಂಡ್ತಿ ಹೇಳಿದ್ಲು. ನಾನು ಹೇಳಿದೆ, ಏನಿಲ್ಲ, ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ಮುಂದೆ ಮಹಾಮಹಿಮ ಸದ್ಗುರು. ನಮ್ಮ ಗುರುಗಳಾಗಿರ್ತಕ್ಕಂಥ ಮಾಹುಲಿ ಆಚಾರ್ಯ ನೆನಪು ಮಾಡು, ಅನುಗ್ರಹ ಮಾಡ್ತಕ್ಕಂಥ ಸತ್ಯಾತ್ಮ ತೀರ್ಥರನ್ನು ನೆನಪು ಮಾಡು,
ಸತ್ಯಪ್ರಮೋದರನ್ನೆನಸು, ಗುರು ಪರಂಪರೆಯನ್ನೆನಸು, ಬೇರೆ ಏನು ಮಾಡಬೇಡ. ಗುರುಗಳ ಸ್ಮರಣೆ ಮಾಡು. ತೇನ ವಿಘ್ನಾಪಣಸ್ಯಂತೆ ಸಿದ್ಧಂತೆ ಚ ಮನೋರಥ. ನಾನು ಎಲ್ಲ ಮುಗಿಸಿ ಹೋಗಬೇಕಾದ್ರೆ ಮಧ್ಯಾಹ್ನ 4:45 ಆಗಿತ್ತು, 5 ಲೇಬರ್ ರೂಮಿಗೆ ಕರ್ಕೊಂಡು ಹೋಗಿದ್ರು. ಆ ನಂತರ ಡಾಕ್ಟರ್ ಹೇಳಿದ್ರು ಆಪರೇಷನ್ ಮಾಡಲೇಬೇಕಾಗ್ತದೆ. ಅನಸ್ತೇಷಿಯನ್ ನಮಗೆ ಪರಿಚಯದವರು, ನನ್ನ ಮಗಳ ಗೆಳತಿಯ ಅಪ್ಪ. ಏನು ಚಿಂತೆ ಮಾಡಬೇಡಿ ಅಂತ ತಿಳ್ಕೊಂಡು ಅಂತ ಹೇಳಿ, ನಾವು ಒಂದೇ ಕೆಲಸ, ನಾನು ನನ್ನ ಹೆಂಡ್ತಿ. ಮಾಹುಲಿ ಗುರುಭ್ಯೋ ನಮಃ, ಅವ್ರ ಹೆಸರು, ಗುರುಗಳ ಹೆಸರು ತೆಗೆದುಕೊಳ್ಬಾರ್ದು. ಆ ನಂತರ ಸತ್ಯಾತ್ಮ ಗುರುಭ್ಯೋ ನಮಃ, ಸತ್ಯಪ್ರಮೋದ ಗುರುಭ್ಯೋ ನಮಃ. ಬೇರೆ ಮಂತ್ರ ಇಲ್ಲ, ನೆನಪಿಗೆ ಬರಲಿಲ್ಲ. 15 ನಿಮಿಷ ಡಾಕ್ಟರ್ ಹೊರಗೆ ಬಂದರು. ಇಲ್ಲ, ನಾರ್ಮಲ್ ಡೆಲಿವರಿ ಆಗಿದೆ, ಕೂಸು ಬಾಣನ್ ಸುಖವಾಗಿದ್ದಾರೆ, ಈಗ ಕೂಸಿನ ಹೊರಗೆ ಕರ್ಕೊಂಬರ್ತೀವಿ ನೋಡ್ರಿ ಅಂತ ಹೇಳ್ಕೊಳ್ತಾರೆ. ಬೆಳಗ್ಗಿನಿಂದ ಡಾಕ್ಟರ್ ಹೇಳಿದರು, ಕೂಸು ಅಡ್ಡ ಆಗಿದೆ, ಹೆಡ್ ಫಿಕ್ಸ್ ಆಗಿಲ್ಲ, ಆಪ್ರೇಷನ್ ಮಾಡಲೇಬೇಕಾಗ್ತದೆ, ಯಾರಿಗೇನಾಗ್ತದೆ ಹೇಳಲಿಕ್ಕೆ ಬರೋದಿಲ್ಲ ಅಂದ ಡಾಕ್ಟರ್. ನಾರ್ಮಲ್ ಡೆಲಿವರಿ ಸುಖವಾಗಿ. ಯಾರಿಂದ ಆಯಿತು? ಗುರುಗಳ ಸ್ಮರಣೆಯಿಂದ. ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧಂತೆ ಚ ಮನೋರಥ. ಇವತ್ತು ನಾವು ಪುನಃ ಗುರುಪೂರ್ಣಿಮಾ, ನಮ್ಮ ಗುರುಗಳನ್ನು, ಗುರು ಪರಂಪರೆಯನ್ನು ನೆನೆಸೋಣ. ಅವರು ನಮಗೆ ಮೋಕ್ಷದಲ್ಲಿ ದಾರಿಯಲ್ಲಿ ಬರುವ ವಿಘ್ನಗಳನ್ನು ದೂರ ಮಾಡಿ ಮೋಕ್ಷ ಅಂತ ನಮ್ಮ ಅಭೀಷ್ಟಗಳನ್ನು ಪೂರ್ಣ ಮಾಡಲಿ ಅಂಥೇಳಿ ಪ್ರಾರ್ಥಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣ ಅರ್ಪಣಮಸ್ತು.